ಕಾಂಗ್ರೆಸ್ನ ಮಟ್ಟಿಗೆ ಸಿದ್ದರಾಮಯ್ಯನವರು ಡಿಕ್ಲೇರ್ ಮಾಡಿ ಆಯಿತು 2028ರ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಅಂತ ಹೇಳಿ. ಸಿದ್ದರಾಮಯ್ಯನವರು ನಾಯಕತ್ವನ ಅವರೇ ಸ್ವಘೋಷಣೆ ಮಾಡಿಕೊಂಡಿದ್ದಾರಾ ಅಥವಾ ಹೈಕಮಾಂಡ್ ಇದಕ್ಕೆ ಪರೋಕ್ಷ ಒಪ್ಪಿಗೆ ಕೊಟ್ಟಿದೆಯಾ? ಹೈಕಮಾಂಡ್ ಮಾತು ಕೇಳಿಕೊಂಡೇ ಅವರ ಮಾತನ್ನು ಹೇಳಿದ್ದಾರಾ ಅಥವಾ ಹೈಕಮಾಂಡ್ನ ಮೌನ ಸಮ್ಮತಿ ಲಕ್ಷಣವಾಗಿದೆಯಾ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರಂತೂ ಬಹಳ ಕ್ಲಿಯರ್ ಇದ್ದಾರೆ. ಉಳಿದಿರೋ 2.5 ವರ್ಷಗಳಿಗೂ ನಾನೇ CM, 2028ರ ವಿಧಾನಸಭಾ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಹೇಳಿ ಆಯಿತು. ಅಷ್ಟರ ಮಟ್ಟಿಗೆ ಯಾರ್ಯಾರು ಅದನ್ನು ಅಲ್ಲಗಳೆಯುವ ಶಕ್ತಿ ಕಾಂಗ್ರೆಸ್ನ ಹೈಕಮಾಂಡ್ಗಾಗಲಿ ರಾಜ್ಯ ನಾಯಕರಿಗಾಗಲಿ ಇಲ್ಲ. ಎಷ್ಟು ಜನ ಇದ್ದಾರೆ ರೀ ಶಾಸಕರು, ಬೇರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿರಲ್ಲ, ಯಾರೋ ಒಂದು 2-3 ಹೇಳ್ಬಿಟ್ರೆ ಆಗುತ್ತಾ ಅಂತ ಹೇಳಿದಾಗ ನನ್ನ ಬಳಿ ಇಷ್ಟು ಶಾಸಕರಿದ್ದಾರೆ ಅಂಥೇಳಿ DK ಶಿವಕುಮಾರ್ ಅವರೋ ಇನ್ನೊಬ್ಬರೋ ಮತ್ತೊಬ್ಬರಾದರೂ ಎದ್ದು ನಿಂತಿದ್ದರೆ ಆ ಕಥೆ ಬೇರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ಆಗಲಿ ಕೇಂದ್ರದ ಕಾಂಗ್ರೆಸ್ ಆಗಲಿ ಒಪ್ಪಿಕೊಂಡಂತಾಯಿತು. 2028ಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಮುನ್ನಡೆಸುವಂಥ ನಾಯಕ ಅಥವಾ ನಾಯಕರು ಸಿದ್ದರಾಮಯ್ಯ ಪ್ಲಸ್ DK ಶಿವಕುಮಾರ್ ಅಂಥೇಳಿ. ಇದರಾಚೆಗೆ ನಾವು ಚೆಕ್ ಮಾಡಿಕೊಂಡಾಗ ಈಗಲೂ ಕೂಡ ಪ್ರತಿ 6 ತಿಂಗಳು 3 ತಿಂಗಳು 2 ತಿಂಗಳು 1 ತಿಂಗಳಿಗೆ BJPಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಅಂದರೆ ರಾಜ್ಯಾಧ್ಯಕ್ಷರನ್ನು ಪೂರ್ತಿಯಾಗಿ ನೆಮ್ಮದಿಯಾಗಿ ಮುಂದಿನ ಚುನಾವಣೆಗೆ ನೀನೇ ಸಾರಥಿಯಪ್ಪ ಅಂಥೇಳಿ BJP ಇಲ್ಲಿವರೆಗೂ ಹೇಳಿಲ್ಲ. ವಿಜೇಂದ್ರ ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಸಿಕ್ಕವರಂತೆ ಕಾಣಿಸ್ತಾ ಇಲ್ಲ, ಸದಾ ಗೊಂದಲದಲ್ಲಿರುವಂತೆ ಕಾಣಿಸ್ತಾ ಇದೆ. ಹಾಗಾದರೆ ಯಾರ ನಾಯಕತ್ವದಲ್ಲಿ BJPಯ 2028ರ ವಿಧಾನಸಭಾ ಚುನಾವಣೆ ನಡೆಯುತ್ತೆ? ಬೊಮ್ಮಾಯಿಯವರು ಆಗ್ತಾರಾ? CT ರವಿ ಆಗ್ತಾರಾ? ಸುನಿಲ್ ಕುಮಾರ್ ಆಗ್ತಾರಾ? ಅಶೋಕ? ಇಲ್ಲ ವಿಜೇಂದ್ರ ಅವರೇನಾ? ಇಲ್ಲ ಶೋಭಾ ಕರಂದ್ಲಾಜೆ ಅವರ? ಯಾರಾದ್ರೊಬ್ಬರು ಬೇಕಲ್ಲ. ಸೊ ಹಾಗಿದ್ದಾಗ BJP ಕ್ಲಾರಿಟಿ ಇಲ್ಲದೆ ತಮ್ಮ ರಥದ ಸಾರಥಿಯ ಒಂದು ಗೊಂದಲದಲ್ಲೇ ದಿನಗಳನ್ನು ಕಳೀತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದಿಗೆ ಪತ್ರಕರ್ತರಾದ ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ. ಸ್ವಾಗತ ನಿಮಗೆ ಪಾರ್ವತೀಶ್ ಬಿಳಿದಾಳೆ ಅವರೇ. ಇವು ನಮ್ಮ ಜೊತೆಯಲ್ಲಿ ಲೋಹಿತ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಲೋಹಿತ್ ನಿಮಗೆ ಈ ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮ ನಟರಾಜ್ ಗೌಡರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಾನು ಮಾತಾಡ್ತೀನಿ ಅವ್ರನ್ನೂ ಕೂಡ. ಲೋಹಿತ್, ಕಾಂಗ್ರೆಸ್ ಏನೋ ಹೇಳ್ಕೊಳ್ತೀರಿ, ಬೇಕಿತ್ತೋ ಬೇಡವಾಗಿತ್ತೋ, ಒಳ ಬೇಗುದಿ ಒಳ ಗೊಂದಲಗಳು, ಇವರು ಇನ್ನೂ ಅರ್ಧ ಅವಧಿಗೆ ಇವರು CM ಆಗಿರ್ತಾರ ಆಗಿಲ್ವಾ, ಎಲ್ಲವುಗಳಿಗೆ ನಿನ್ನೆ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಂತೂ ಫುಲ್ ಸ್ಟಾಪ್ ಹಾಕಿದ್ದಾರೆ. ಆ ಫುಲ್ ಸ್ಟಾಪ್ನ ಯಾರು ಕೂಡ ಅಳಿಸಿ ಮತ್ತೆ ಕಾಮ ಹಾಕೋದು, ಕ್ವಶನ್ ಮಾರ್ಕ್ ಹಾಕೋದು, ಅದನ್ನು ಮುಂದುವರಿಸೋದು ಏನೂ ಮಾಡ್ತಾ ಇಲ್ಲ. ಬಟ್ ನಿಮ್ಮಲ್ಲಿ ಎಲ್ಲೂ ಕೂಡ ಪ್ರತಿ 2 ತಿಂಗಳಿಗೆ ರಾಜ್ಯಾಧ್ಯಕ್ಷ ಚುನಾವಣೆ ಅಂತೆ, ವಿಜೇಂದ್ರ ಮುಂದುವರಿತಾರಾ ಇಲ್ವಾ, ಸುನಿಲ್ ಕುಮಾರ್ ಅವ್ರನ್ನ ಮಾಡ್ತೀರಾ? ಈ ಒಂದು ಗೊಂದಲದಲ್ಲೇ ನಿಮ್ಮ ರಾಜ್ಯಾಧ್ಯಕ್ಷರು ಕಾಲ ಕಳಿಬೇಕಾ? ಒಂದು ಕ್ಲಾರಿಟಿ ಕೊಡಬೇಕಲ್ಲ ನೀವು ಅವ್ರಿಗೆ. ನೀವು ಕೇಳ್ತಿರೋಂಥದ್ದು ಸರಿ ಇದೆ. ವಿಷಯ ಏನು ಅಂತಂದರೆ, ನಾವು 3 ವರ್ಷಕ್ಕೆ ಒಂದು ಬಾರಿ ಪದಾಧಿಕಾರಿಗಳ ಜವಾಬ್ದಾರಿ ಅದು ಬದಲಾವಣೆ ಆಗುತ್ತೆ. ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ರೀತಿ ನೀತಿ ಮಾನದಂಡಗಳಿದೆ ಅದರ ಪ್ರಕಾರ ನಾವು ಬೂತ್ ಹಂತದಿಂದ ಒಂದು ರಾಷ್ಟ್ರ ಮಟ್ಟದ ತನಕನೂ ಸಹ ಇದೊಂದು ಏನು ಸದಸ್ಯತ್ವ ಅಭಿಯಾನ ಏನಿದೆ ಅದು ಸಂಘಟನಾ ಪರ್ವ ಒಂದು ಚಟುವಟಿಕೆ ಭಾಗವಾಗಿ ರಾಜ್ಯಾಧ್ಯಕ್ಷರಾಗಿರ್ಬೋದು ರಾಷ್ಟ್ರಾಧ್ಯಕ್ಷರದು ಒಂದು ರೀತಿ ನೀತಿ ಇದೆ ಬದಲಾವಣೆ ಮಾಡೋದಕ್ಕೆ. ಈಗ ಅದೇ ರೀತಿ ನೋಡಬೇಕು ಅಂದರೆ ನಮ್ಮ ರಾಷ್ಟ್ರಾಧ್ಯಕ್ಷರು ಸಹ JP ನಡ್ಡಾರವರು ಸಹ ಅಲ್ಲೂ ಸಹ ಬದಲಾವಣೆ ಆಗಬೇಕು ಅನ್ನೋ ಒಂದು ಚರ್ಚೆ ಇದೆ. ಅದು ಆ ಒಂದು ಪ್ರಕ್ರಿಯೆಯೂ ಸಹ ಚಾಲನೆ ಆಗಿದೆ. ಈಗ ಏನು ಆ ಥರ ಏನಿಲ್ಲ. ಈಗ 11 ರಾಜ್ಯದ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಿದೆ. ಅದರಲ್ಲಿ ಬದಲಾವಣೆ ಪ್ರಕ್ರಿಯೆಗೆ ಇದ್ದಾರೆ ಅಂತ ಆಗ್ತಾರೆ ಅಂತ ಬದಲಾವಣೆ ಅಂತಂದರೆ ಹಂಗಲ್ಲ, ಕಂಟಿನ್ಯೂನೂ ಆಗ್ಬೋದು ಅಥವಾ ಅದು ಆ ಸಂದರ್ಭಕ್ಕೆ ಏನೋ ಒಂದು ಧೈರ್ಯವಾಗಿ ಘೋಷಣೆ ಮಾಡ್ಕೋತಾ ಇದ್ದಾರೆ. ಎಸ್, ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಒಂದು ಕ್ಲಾರಿಟಿ. ನಮ್ಮ ಕ್ಯಾಪ್ಟನ್ ಅದು ಈ ಮ್ಯಾಚ್ಗೆ 2028 ಮ್ಯಾಚ್ಗೆ ನಮ್ಮ ಕ್ಯಾಪ್ಟನ್ ಇವರು, ನಮ್ಮ ಸ್ಟ್ರಾಟಜಿ ಇದು ಅಂತ ಏನೋ ಹೋಗ್ತಿದ್ದಾರೆ. ನಿಮ್ಮಲ್ಲಿ ಕ್ಯಾಪ್ಟನ್ ಅಲ್ಲೇ ಗೊಂದಲ ಇರುತ್ತೆ, ಯಾರು ನಡೆಸ್ತಾರೆ ಸ್ಟ್ರಾಟಜಿ ಗೊತ್ತಾಗಲ್ಲ. ನೀವು ಯಾವ ಎಲೆಕ್ಷನ್ ಕೇಳಿ ಬೂತ್ ಮಟ್ಟ ಎಲ್ಲರೂ ಬೂತ್ ಮಟ್ಟದಿಂದಾನೇ ಮಾಡಬೇಕು. 11 ರಾಜ್ಯದಲ್ಲಿ 8 ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಆಗಿದೆ. ಇನ್ನು 3 ರಾಜ್ಯದಿದೆ. ಅತಿ ಶೀಘ್ರದಲ್ಲಿ ಅದನ್ನು ಸಹ ನಮ್ಮ ವರಿಷ್ಠರು ನಿರ್ಧಾರ ತಗೊಳ್ಳೋಂತಿದ್ದಾರೆ. ಯಾರೇ ಆದ್ರೂ ತಾವು ಹೆಸರು ಈಗ ಉಲ್ಲೇಖ ಮಾಡಿದ್ರಿ, ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಏನು ಕರ್ನಾಟಕ ರಾಜ್ಯದ ನಾಯಕರಿದ್ದಾರೆ ಅವರ ಹೆಸರು ತಾವು ಉಲ್ಲೇಖ ಮಾಡಿದ್ರಿ. ಅವರು ಅಲ್ಲದೆ ಇನ್ನೂ ಸಾಕಷ್ಟು ಅನೇಕ ಒಂದು ನಾಯಕರು ಸಾಮರ್ಥ್ಯರಿದ್ದಾರೆ. ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಮುಂದಿನ ಏನು ಈ ಕಾಂಗ್ರೆಸ್ ದುಷ್ಟ ಸರ್ಕಾರ ಅಥವಾ ಒಂದು ದುರಾಡಳಿತದ ವಿರುದ್ಧ ಸಮರ್ಥವಾಗಿ ಸಂಘಟನೆ ಮಾಡಿ ಮುಂದಿನ 2028ಕ್ಕೆ ಒಂದು ಅಧಿಕಾರ, ಒಂದು ಜನಸಾಮಾನ್ಯರಿಗೆ ಒಂದು ನ್ಯಾಯ ಕೊಡುವಂತ ರಾಜ್ಯಕುಮಾರಣ್ಣ ಕೇಂದ್ರಕ್ಕೆ ಮೋದಿ ಅಂತ ನಿಖಿಲ್ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಜೋರಾಗಿ. ಅವರು ಅಂದ್ರೆ ನಿಮ್ಮಲ್ಲಿ ಏನಾಗಿದೆ, ನಿಮ್ಮ ಪಾರ್ಟಿಯಲ್ಲಿ ಹೈಕಮಾಂಡ್ಗೆ BJP ಹೈಕಮಾಂಡ್ಗೆ ರಾಜ್ಯದ ಎಲ್ಲಾ ನಾಯಕರುಗಳಿಗಿಂತ ಕುಮಾರಣ್ಣನೇ ಕ್ಲೋಸ್ ಅಂತಾರೆ. ಕುಮಾರಣ್ಣನ ಮಾತು ಕೇಳ್ತಾರೆ BJP ನಾಯಕರು, ಆದರೆ ರಾಜ್ಯ BJP ನಾಯಕರ ಮಾತು ಕೇಳಲ್ಲ ಅಂತ.
ಇದು ಅವರವರ ಪಕ್ಷದ ಒಂದು ಏನು ನೀವು JDS ಪಕ್ಷದ ಸೀಮಿತವಾಗಿ ನನ್ನನ್ನು ಪ್ರಶ್ನೆ ಕೇಳಿದ್ರಿ, ಅದು ಅವರೇ ಸಮರ್ಥನೆ ಮಾಡ್ಕೋಬೇಕಾಗತ್ತೆ ಅವ್ರ ಹೇಳಿಕೆ. ಬಟ್ ಆದ್ರೂ ಸಹ ನಿಖಿಲ್ ಹೇಳಿದಕ್ಕೆ ನೀವು ಯಾರು ವಿರೋಧ ವ್ಯಕ್ತಪಡಿಸ್ತೀವಿ? ಕುಮಾರಣ್ಣ ಹೆಂಗ್ರಿ CM ಆಗ್ತಾರೆ, ನಮ್ಮಲ್ಲಿ ವಿಜೇಂದ್ರ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ಏನೋ ಹೇಳ್ಬೇಕಿತ್ತಲ್ಲ ನೀವು. ನಿಖಿಲ್ ಹೇಳಿದಾಗ ಮಾತಾಡಲ್ಲ, ನೀವು ಒಬ್ರು ಮಾತಾಡ್ಲಿಲ್ವಲ್ರಿ ಅದಕ್ಕೆ ನೀವು? ಅದು ಇನ್ನು ತುಂಬಾ ಸಮಯ ಇದೆ ಸರ್. ಆ ಒಂದು ಚರ್ಚೆ ಆಗೋದಕ್ಕೆ ಇನ್ನು 2.5 ವರ್ಷ 3 ವರ್ಷ ಹತ್ತತ್ರ ಚುನಾವಣೆಗೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಲಿಡ್ರಿ, ನಮ್ಮಲ್ಲಿ ವಿಜೇಂದ್ರ ಆಗ್ತಾರ್ರಿ CM, ನಮ್ಗೆ ವಿಜೇಂದ್ರ ರೀ CM ಆಗ್ಲೇ ಒಬ್ರು ಬೇಡವೇನ್ರಿ ನಿಮ್ ಪಾರ್ಟಿಯಿಂದ? ಆಗ್ಲೇ ಹೇಳ್ದಂಗೆ ಡೆಫಿನೆಟ್ಲಿ ನಮಗೆ ಸಾಕಷ್ಟು ಹಲವಾರು ಹಿರಿಯರು ಇದು ಸಮರ್ಥರಿದ್ದಾರೆ. ಆ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರ ತಗೊಳುತ್ತೆ. ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಆಡಳಿತನೂ ಸಹ ನೀಡುತ್ತೆ ಅನ್ನೋ ಎಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಏನೋ ಈಗ ಬದಲಾವಣೆಯ ಒಂದು ಚರ್ಚೆ ಆಗ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಸಹ ಏನು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರಿನಿವಲ್ ಮಾಡ್ಕೊಳಕ ಹಂಗಲ್ಲ, ಅದೊಂದು ಇದು ಸರ್. ನಮ್ಮಲ್ಲಿ ಸಾಕಷ್ಟು ಚಟುವಟಿಕೆಗಳಾಗತ್ತೆ, ಹಲವಾರು ಚಟುವಟಿಕೆಗಳು, ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ, ಅದನ್ನೆಲ್ಲ ಸಹ ನಾವು ಕೇಳ್ಬಿಡ್ತೀನಿ ಅವ್ರನ್ನ ತಿಳಿಸೋ ಅಂತ ಒಂದು ನಟರಾಜ್ ಗೌಡ್ರೆ, ಏನೋ ನಿಮ್ಮ ಪಾರ್ಟಿನಲ್ಲಿ ಬೇಕಿತ್ತೋ ಬೇಡವಾಗಿತ್ತೋ, ಅಸಮಾಧಾನ ಇತ್ತು, ಒಳಬೇಗುದಿ ಇತ್ತು, ನಾಂದೇ ಸಾರಥ್ಯ ಅಂತ ಹೇಳಾಯಿತು ಸಿದ್ದರಾಮಯ್ಯನವರು. ಬಟ್ BJP ಪಾರ್ಟಿ ಅಂತ ಬಂದಾಗ ಅವ್ರು ಹೇಳ್ತಿದ್ದಾರೆ, ಯಾರು ಸುನಿಲ್ ಅವರಿಂದ ಹಿಡಿದು ವಿಜಯೇಂದ್ರ ಅವರಿಂದ ಅನೇಕ ಜನ ಸಮರ್ಥರಿದ್ದಾರೆ 2028ರ ಚುನಾವಣೆಯನ್ನು ಮುನ್ನಡೆಸೋದಕ್ಕೆ ಅಂತ ಹೇಳಿ. ಬಟ್ ಪ್ರತಿ ಒಂದು 2 ತಿಂಗಳು 3 ತಿಂಗಳು 1 ತಿಂಗಳಿಗೂ ವಿಜಯೇಂದ್ರ ಅವ್ರಿಗೆ ಚೆಕ್ಮೇಟ್ಗಳು ಇರ್ತಾರೋ ಇರಲ್ವೋ, ಅವರೇ ಮುಂದುವರಿತಾರೋ ಮುಂದುವರಿಯಲ್ವೋ, ಈ ಥರದ ಒಂದು ಗೊಂದಲದಲ್ಲೇ BJP ಕಾಲ ಕಳೀತಿದೆಯಲ್ಲ ಅಂತ. ಕ್ಲಾರಿಟಿ ಇಲ್ವಲ್ಲ ಆ ಪಾರ್ಟಿ? ಇಲ್ಲ, ಯಾಕಂದ್ರೆ ಒಂದು ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷ, ಅಲ್ಲಿ ನೋಡಿದ್ರೆ ನಿಖಿಲ್ ನೋಡಿದ್ರೆ ಕುಮಾರಣ್ಣ ರಾಜ್ಯಕ್ಕೆ CM ಅಂದ್ಬಿಟ್ರೆ ಮೈತ್ರಿ ಪಾರ್ಟಿ. ಹೌದು, ಅಲ್ಲ ಈಗ ಒಂದು ವಿರೋಧ ಪಕ್ಷ, ಒಂದು ಪ್ರಬಲ ವಿರೋಧ ಪಕ್ಷ ಯಾವಾಗಲೂ ಅಗತ್ಯ ಇದ್ದೇ ಇರ್ತದೆ. ಈ ವಿರೋಧ ಪಕ್ಷ ಇದ್ರೂ ಇಲ್ದಂಗೆ ಒಂದು ಕೇಂದ್ರದಲ್ಲಿ ಈಗ ನಮ್ಮ ದುಷ್ಟಾಡಳಿತದ ವಿರುದ್ಧವಾಗಿ ನಾವು ಸೆಡೆದು ನಿಂತು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ಒಂದು ಆಡಳಿತದಲ್ಲಿ ನ್ಯೂನತೆಗಳಿರ್ತವೆ, ಸಣ್ಣ ಪುಟ್ಟ ನ್ಯೂನತೆಗಳಿರ್ತವೆ. ಅದು ತೋರ್ಸಕ್ಕಾದ್ರೂ ನಾಯಕ ಬೇಕಲ್ಲ. ಬಿಜೆಪಿನಲ್ಲಿ ಒಬ್ಬ ನಾಯಕ ಬೇಕಲ್ಲ ತೋರ್ಸಕ್ಕಾದ್ರೂ. ನ್ಯೂನತೆ ಏನಿದೆ, ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಿಲ್ಲ, ಯಾರು ಬಡವರು ಇನ್ನೂ ಗ್ಯಾರಂಟಿ ಯೋಜನೆಗಳಿಂದ ದೂರ ಆಗಿದ್ದಾರೆ, ವಂಚಿತರಾಗಿದ್ದಾರೆ, ಕರ್ಕೊಂಡು ಒಬ್ರು ಬಿಡ್ಬೇಕಲ್ಲ. ಒಂದೇನಾದ್ರು ಕೆಲಸ ಮಾಡ್ಬೇಕಲ್ಲ. BJP ಶಾಸಕರು ಯಾರು ಇದ್ರೆ BJP ವಿರೋಧ ಪಕ್ಷವಾಗಿ ಬಹಳ ವಿಫಲ ಆಗಿದೆ. ಒಂದು BJP ರಾಜ್ಯಾಧ್ಯಕ್ಷರನ್ನ ನಳಿನ್ ಕುಮಾರ್ ಕಟೀಲ್ ಬಹಳ ನಿಷ್ಕ್ರಿಯ ಆಗಿದ್ರು, ನಾಪತ್ತೆ ಆಗಿದ್ರು ಕೂಡ ಅವ್ರ ಬದಲಾವಣೆ ಮಾಡಕ್ಕೆ 1 ವರ್ಷ ತಗೊಂಡ್ರು. ಸರ್ಕಾರ ಬಂದ ಮೇಲೆ ಒಂದು ವಿರೋಧ ಪಕ್ಷದ ನಾಯಕ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು. ಈಗ ವಿಜೇಂದ್ರವನ್ನ ತೆಗಿಲಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಬೂತ್ ಮಟ್ಟದಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಬರ್ತಾರಂತೆ ಪಾರ್ಟಿನ, ನಾಯಕ ಅಲ್ಲ, ಬೂತಿಂದಾನೇ ಸ್ಟ್ರಾಂಗ್ ಮಾಡ್ತೀವಿ ನಾವು. ನೋಡ್ರಿ, BJP ಕರ್ನಾಟಕದಲ್ಲಿ BJP ಲಿಂಗಾಯತ ಬೆಂಬಲಿತ BJP. ಮಾನ್ಯ ಯಡಿಯೂರಪ್ಪನವರೇ ಮಾಸ್ ಲೀಡರ್. ನಾಗಪುರ ಬೆಂಬಲಿತ BJP ಕರ್ನಾಟಕದಲ್ಲಿ ಇಲ್ಲ. ನಾಗಪುರ ಬೆಂಬಲಿತ BJP ಏನ್ ಮಾಡ್ತಾ ಇದೆ, ಈಗ ವಿಜೇಂದ್ರ ಅವ್ರನ್ನ ಇಳಿಸ್ಬೇಕು, ಕೆಳಗಿಳಿಸ್ಬೇಕು. ಯಾಕಂದ್ರೆ ಯಡಿಯೂರಪ್ಪ ತರ ಬಲಿಷ್ಠ ಆಗ್ಬಿಟ್ರೆ, ಅವ್ರ ತರ ಪ್ರಬಲ ಆಗ್ಬಿಟ್ರೆ ಮುಂದಕ್ಕೆ ಅವ್ರನ್ನ ಅಲ್ಲಾಡ್ಸೋರು ಯಾರು ಇರಲ್ಲ. ಇವ್ರಿಗೆ ನಾಗಪುರದವ್ರಿಗೆ ಅಲ್ಲಾಡ್ಸೋಂತ ಬೇಕು ನಾಯಕ ಬೇಕಿಲ್ಲಿ. ಯಾರು ಅವ್ರು ಹೇಳ್ದಂಗೆ ಯಾರು ಕೇಳ್ತಾರೆ, ಅವ್ರ ತಾಳ ತಕ್ಕಂತೆ ಕುಣಿಯುವಂಥವ್ರು, ಮಲಗುದ್ರೆ ಮಲಗಬೇಕು, ಎದೋಂದ್ರೆ ಎದಳ್ಬೇಕು, ಕುತ್ಕೋಬೇಕು, ಕುಣಿದ್ರೆ ಕುಣಿಬೇಕು, ಈ ತರದವ್ರು ನಾಯಕ ಬೇಕು. ಸೊ ಯಡಿಯೂರಪ್ಪನವ್ರು ಆತರ ನಾಯಕ ಆಗ್ಲಿಲ್ಲ. ಈಗ ಮತ್ತೆ ವಿಜೇಂದ್ರ ಆತರ ಆಗಲ್ಲ ಮುಂದಕ್ಕೆ ಅನ್ನೋ ಒಂದು ಭಯ ಭೀತಿ ಅವ್ರು ಕಾಡ್ತಾ ಇದೆ. ಸೊ ಅದಕ್ಕೆ ಅವ್ರನ್ನ ಕಿತ್ತಾಕ್ಬೇಕು. ಏನ್ ಮಾಡ್ತಾ ಇದಾರೆ, CT ರವಿ ನಿಂದೆ ಬಿಡ್ತಾರೆ. ಯತ್ನಾಳಲ್ಲಿ ಇವ್ರಿಗೂ ಬಿಟ್ಟಿದ್ರು, ಯತ್ನಾಳ್ ಉಚ್ಚಾಟನೆ ಮಾಡ್ಲೇಬೇಕಾಗಿ ಬಂತು. ಈಗ ಸುಧೀಲ್ ಕುಮಾರ್ನ ವಿರೋಧ ಪಕ್ಷ ನಾಯಕ ಮಾಡ್ತಾರೋ, ರಾಜ್ಯಾಧ್ಯಕ್ಷ ಮಾಡ್ತಾರೋ, ಇಲ್ಲ ಅಶ್ವಥ್ ನಾರಾಯಣ ರಾಜ್ಯಾಧ್ಯಕ್ಷ ಮಾಡ್ತಾರೋ, ವಿರೋಧ ಪಕ್ಷ ನಾಯಕ ಮಾಡ್ತಾರೋ. ಬಟ್ ಇವ್ರಿರ್ತಕ್ಕಂತಹ ವಿರೋಧ ಪಕ್ಷ ನಾಯಕನು ಕಿತ್ತಾಕಬೇಕು, ರಾಜ್ಯಾಧ್ಯಕ್ಷರು ಕಿತ್ತಾಕ್ಬೇಕಂತ ಅವ್ರು ಆಲ್ರೆಡಿ ಹುನ್ನಾರ ಮಾಡ್ಬಿಟ್ಟವ್ರೆ. ಹೆಂಗೆ ಯಡಿಯೂರಪ್ಪವ್ರಿಗೆ ಕಾಟ ಕೊಟ್ಟರು BJPಯ ಕೆಲವು ನಾಗಪುರದ ನಾಯಕರುಗಳು, ಅದೇ ರೀತಿಯ ಕಾಟವನ್ನ ವಿಜೇಂದ್ರಗೂ ಕೊಡ್ತಾ ಇದ್ದಾರೆ. ಇದು ಏನ್ ತೋರಿಸ್ತದೆ ಅಂದ್ರೆ, ಇಲ್ಲಿ ದುರ್ಬಲ ಆಗಿರ್ಬೋದು, ಅದ್ರಲ್ಲಿ 19 ಸಂಸದರು ಇದಾರಲ್ಲ, ಅವ್ರು ಕೂಡ ನಾಪತ್ತೆ. ಯಾರು ಕೇಳೋರ ಹೇಳೋರ ಅವ್ರಿಗೆ ಕೇಂದ್ರದಲ್ಲಿ ಏನಾದ್ರು ನಮ್ಗೆ ಅನುದಾನ ತರಕ್ಕೆ ಅವ್ರಿಗೆ ಏನೋ ಸಾಮರ್ಥ್ಯ ಇದೆಯಾ? ಇಲ್ಲ ನಮ್ಗೆ ಏನಾದ್ರು ಒಂದು ಇಲ್ಲಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬ್ರಿಡ್ಜ್ ಆಗ್ತಾರ, ಅವರು ಸೇತುವೆ ಆಗಿ ಏನಾದ್ರು ನಮ್ಗೆ ಒಂದು ಸಂಬಂಧ ಕಲ್ಪಿಸ್ತಾರ? ಇಲ್ಲ. 19 ಜನ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ರಾಜ್ಯಕ್ಕೆ ನಷ್ಟ. ಅವರಿಬ್ರು, ಅವ್ರ 19 ಜನ ಕೂಡ ರಾಜ್ಯಕ್ಕೆ ಹೊರೆ. ಪಾರ್ವತೀಶ್ ಅವರೇ, ಎಲ್ಲಿಗೆ ಬರ್ತಾ ಇದೆ BJP ಕಥೆ? ಎಲ್ಲಿಗೆ ಬರ್ತಾ ಇದೆ? ಆಯ್ತು, ಇಲ್ಲಿವರೆಗೂ ಚರ್ಚೆಗಳು ನಡೀತಿತ್ತು. DK-ಶಿನ ಸಿದ್ದರಾಮಯ್ಯನವರ ಮುಂದುವರಿಲ್ವಾ, 50-50 ಅಂತೆ, ಕಡೆ 1 ವರ್ಷ DK ಶಿವಕುಮಾರ್ ಕೊಡ್ತಾರಂತೆ, ಇಲ್ಲಿ ಬಂತೆ ಜನವರಿಗೆ ಆಗ್ತಾರಂತೆ. ಇದೆಲ್ಲ ಚರ್ಚೆಗಳ ನಡುವೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿಗಿಂತ ಮುಂಚೆನೇ ಫ್ರಸ್ಟ್ರೇಟ್ ಆಗಿದ್ರು. ಹೈಕಮಾಂಡ್ ನಾಯಕರು ಸಿಕ್ಕಲಿಲ್ಲ ಅನ್ನೋ ಅಸಮಾಧಾನ ಇತ್ತು, ಗೊತ್ತಿಲ್ಲ, ಅಥವಾ ಏನೀಗ ಅಂತ, ನಾನೇ ಏನೀಗ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡಿದ್ರು. ಒಂದು ಕಡೆ ಇದೆ. ಬಟ್ BJP ಆಫ್ಟರ್ ಯಡಿಯೂರಪ್ಪ ನಾವು ಥಿಂಕ್ ಮಾಡಿದ್ರೆ, ಯಡಿಯೂರಪ್ಪನವ್ರ ನಂತರದಲ್ಲಿ ನಾವು ಥಿಂಕ್ ಮಾಡಿಕೊಂಡಾಗ ವಿಜೇಂದ್ರ ಅಧ್ಯಕ್ಷ ಮಾಡಿದ್ರು, ಮಾಡಲೇಬೇಕಿತ್ತು, ಅನಿವಾರ್ಯತೆ ಇತ್ತು, ಬೇರೆ ಬೇರೆ ವಿಚಾರಗಳು. ಇದಾದಮೇಲೆ ಸೂತ್ರಧಾರ ಕಾಣಿಸ್ತಾ ಇದ್ದಾರಾ ಈ ಪ್ರತಿಪಕ್ಷದಲ್ಲಿ ಅಂತ? ಒಂದು ಏನಿಬ್ಬರು ಸ್ನೇಹಿತರು ಮಾತಾಡಿದ್ದಾರೆ, ಆ ಥ್ರೆಡ್ ಒಂದು ಅಲ್ಲಿಂದ ಲಿಂಕ್ ತೊಗೊಂಡೇ ನಾನು ಮುಂದುವರ್ಸಿ ಮಾತಾಡೋಣ ಹೇಳ್ತೀನಿ.
ಈ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅವರವರಲ್ಲೇ ಒಂದು ವಿರೋಧ ಪಕ್ಷನೂ ಇದೆ ಸರ್ ಇವಾಗ. ಓಕೆ. ಆಡಳಿತ ಪಕ್ಷ ಕಾಂಗ್ರೆಸ್ಸು, ಅಧಿಕೃತ ವಿರೋಧ ಪಕ್ಷ BJP ಇರಬಹುದು. ಈ ಪಕ್ಷಗಳಲ್ಲೇ ವಿರೋಧ ಪಕ್ಷಗಳು ಇವೆ ಒಳಗಡೆ ಎಲ್ಲ. ಈ ಪಕ್ಷಗಳ ಸಮಸ್ಯೆ ಈಗ ಆಂತರಿಕ ಸಮಸ್ಯೆ ಕರ್ನಾಟಕದ ಜನತೆಯ ಸಮಸ್ಯೆಯಾಗಿ ಬದಲಾಗ್ತಾ ಇದೆ ಇವಾಗ. ಕರ್ನಾಟಕದ ಜನತೆ ಅನೇಕ ಹಲವು ಹತ್ತು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ. ಸರ್ಕಾರದ ಮಟ್ಟಕ್ಕೆ ನೋಡಿದರೆ ನಾವು ಡೆಲಿವರ್ ಮಾಡಬೇಕಲ್ವ ಸರ್. ಜನಾದೇಶ ಸಿಕ್ಕಿದೆ, ಒಂದು ದಕ್ಷತೆಯಿಂದ ಕೆಲಸ ಮಾಡಬೇಕು, ಜನ ಬಯಸುವಂಥ ಒಂದು ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅವರು. ಅವಾಗ ಅವ್ರು ಹೇಳ್ಬೋದು 2028ರಲ್ಲಿ ಯಾರ ನಾಯಕತ್ವ ಸಿದ್ದರಾಮಯ್ಯನವ್ರದ DK ಶಿವಕುಮಾರ್ದ ಅನ್ನೋ ಪ್ರಶ್ನೆ ಅಲ್ಲ. ದಕ್ಷತೆಯಿಂದ ಸರ್ಕಾರ ನಡೆಸಿದರೆ ಅದೇ ನಾಯಕ. ಓಕೆ. ನೀವು ಉತ್ತಮ ಆಡಳಿತವನ್ನು ಕೊಟ್ಟಿದ್ರೆ ಯಾರಾಗಿದ್ರೂ ನಡೆಯುತ್ತೆ, ಪರವಾಗಿಲ್ಲ. ಆ ಕಡೆ ಗಮನ ಕೊಡಬೇಕು ಅವರು. BJPದು ನೀವು ಹೇಳ್ತಾ ಇದ್ದೀರಿ, ಅದು ಪಕ್ಷ ಒಂದು 100 ಬಾಗಿಲು ಅನ್ನೋ ರೀತಿಯಲ್ಲಿ ಅಲ್ಲಿ ಒಳಬೇಗುದಿ ಕಾಣಿಸ್ತಾ ಇದೆ. ಬಹುಶಃ ಅಥವಾ ನಿಖಿಲ್ ಹೇಳ್ದಂಗೆ ಈ ಕುಮಾರಣ್ಣ ರಾಜ್ಯಕ್ಕೆ, ಮೋದಿ ದೇಶಕ್ಕೆ ಅನ್ನೋ ಥರ ಬಹುಶಃ ಒಂದು ಕರ್ನಾಟಕ ಪೊಲಿಟಿಕಲಿ ಒಂದು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಓಕೆ. ಹಳೆ ನಾಯಕತ್ವ ಬದಿಗೆ ಸರಿದು ಹೊಸ ನಾಯಕತ್ವ ಎವಾಲ್ವ್ ಆಗುವಂಥ ಒಂದು ಪ್ರಕ್ರಿಯೆ. ರಾಜಕಾರಣದಲ್ಲಿ ಇವೆಲ್ಲ 10-15 ವರ್ಷ ತಗೊಳುತ್ತೆ ಸಾಮಾನ್ಯವಾಗಿ. ಈಗ ನಿಖಿಲ್ನ ಅವ್ರು ಬಹುಶಃ JDS ಏನೋ ಕಾರ್ಯಾಧ್ಯಕ್ಷ ಏನೋ ಮಾಡಿರಬೇಕು ಅಂತ ಕಾಣುತ್ತೆ. ಇಷ್ಟು ಹೆಂಗೆ ವಿಜಯೇಂದ್ರಗೆ ನೀವು ವಿಜಯೇಂದ್ರನ ಹೇಳಬೇಕು ಅಂತಂದರೆ BJPಯಲ್ಲಿ ಅತ್ಯಂತ ಸಮರ್ಥರು, ಹಿರಿಯ ನಾಯಕರು ಭಾಳ ಜನ ಇದ್ದಾರೆ. ಓಕೆ. ನೀವು ಹಲವು ಹೆಸರುಗಳನ್ನ ನೀವೇ ಹೇಳಿದ್ರಿ ರಮಕಾಂತ್. ಸೋಮಣ್ಣ ಇದ್ದಾರೆ, ಗೋವಿಂದ ಕಾರಜೋಳ ಇದ್ದಾರೆ, ಲಿಂಬಾವಳಿ ಇದ್ದಾರೆ. ಹಂಗೆ ನೋಡಕ್ಕೆ ಹೋದರೆ ಬಟ್ ಸಂಪನ್ಮೂಲ ವ್ಯಕ್ತಿಗಳು ಮ್ಯಾಟ್ರ್ ಆಗ್ತಾರಲ್ಲ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ. ಸಂಪನ್ಮೂಲ ಅಲ್ಲಲ್ಲ, ಸಂಪನ್ಮೂಲ ಸರ್ ಯಾವ ರಾಜಕೀಯ ಈಗ ಗೊತ್ತಿಲ್ದಿರೋ ಗುಟ್ಟೆ ಇದಲ್ಲ ಇದು. ಈಗ ಚುನಾವಣೆ ನಡೆಯುವಾಗ ಎಲ್ಲರೂ ಅಫಿಡೇವಿಟ್ಗಳು ಆಗ್ತಾರಲ್ಲ ಸರ್. ಕರೆಕ್ಟ್. ಯಾವ ಈಗ BJP ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಂಪನ್ಮೂಲ ಹೊಂದಿರುವಂಥ ಪಕ್ಷ. ಓಕೆ. ಅವ್ರನ್ನ ಜನ ಉದ್ಯಮಿಗಳು ಮೆಚ್ಚಿ ಕೊಟ್ಟಿದಾರ, ಹೆದರ್ಕೊಂಡು ಕೊಟ್ಟಿದಾರ, 1000 ಕೋಟಿ ಬಂದಿದೆ ಅವ್ರು. ಅವ್ರ ಜೇಬಲ್ಲಿರೋದು ಪಾರ್ಟಿವರೆಗೂ ಹರಿದು ಬರಬೇಕಲ್ಲ ನಾನು ಹೇಳ್ತಿರೋದು. ಅಲ್ಲ, ಜೇಬಲ್ಲಿ ಇರುತ್ತೆ. ಪಕ್ಷಕ್ಕೂ 1000 ಕೋಟಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಏನು ಒಂದು ಸ್ಥಿತ್ಯಂತರದ ಫಿನಾಮಿನ ಇದು. ಒಂದು 10 ವರ್ಷ ಹಿಂಗೆ ಇರುತ್ತೆ ಅಂತ ಕಾಣುತ್ತೆ. ಓಕೆ. ಒಂದು ಬಿಕ್ಕಟ್ಟನ್ನು ಅವ್ರು ಎದುರಿಸ್ತಾ ಇರೋದು ಸತ್ಯ ಅವರು. ಓಕೆ. ಯಾರು BJP ಅವರು. ಈಗ ಸರ್ ಅವ್ರು ಹೇಳಿದರು 3 ವರ್ಷದ ಅವಧಿ ಮುಗೀತು, ಬೂತ್ ಮಟ್ಟದಿಂದನೂ ನಾವು ಭಾಳ ಆಂತರಿಕ ಪ್ರಜಾಪ್ರಭುತ್ವ ಪಾಲಿಸ್ತೀವಿ ಹಾಗೆ ಅಂತ. ಹಂಗೆ ನೋಡೋಕೆ ಹೋದರೆ ಕಾಂಗ್ರೆಸ್ನಲ್ಲೂ ಪಾಲಿಸ್ತಾರೆ ಅದನ್ನು. ಅಲ್ಲೂ ಈಗ ಮೊನ್ನೆ ಯೂತ್ ಕಾಂಗ್ರೆಸ್ದು ಎಲೆಕ್ಷನ್ನೇ ನಡೀತು. ಓಕೆ. ಅವ್ರು ತಾಲೂಕು ಮಟ್ಟದಿಂದನೂ ಎಲ್ಲ ಘಟಕ ಚುನಾವಣೆ ಮಾಡಿ, ಜಿಲ್ಲಾ ಘಟಕ, ರಾಜ್ಯ ಘಟಕ ಎಲ್ಲ ಪಕ್ಷದವರು ತೋರಿಕೆಗೋ ಅಥವಾ ಬೈ ಪ್ರಾಕ್ಟೀಸ್ ಏನು ಡಿಫಾಲ್ಟ್ ಮಾಡ್ತಾರೆ ಅದನ್ನು. ಬಟ್ ಬಿಕ್ಕಟ್ಟಿರೋದು ಸತ್ಯ ಮಾತ್ರ. ಓಕೆ. ವಿಜಯೇಂದ್ರ ಅವರು ಕಳೆದ ಈ 1.5-2 ವರ್ಷದಲ್ಲಿ ಕನ್ಸಾಲ್ಟೇಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು ಸಮರ್ಥವಾಗಿ ಆಡಳಿತ ನಡೆಸ್ತಿಲ್ಲ ಅಂತ ಪತ್ರಕರ್ತಾಗಿ ನನಗನ್ಸಿದೆ. ಅವ್ರು ಇನ್ನೂ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತ. BJP ವಿರೋಧ ಪಕ್ಷವಾಗೂ ಸಹ ವಿಫಲ ಆಗಿದೆ. ಓಕೆ. ಏನಕ್ಕೆ ಅಂತಂದರೆ ಪಕ್ಷದ ಒಳಗಡೆ ಒಮ್ಮತ ಅನ್ನೋದಾಗಲಿ, ವಿಜಯೇಂದ್ರ ನಾಯಕತ್ವದ ಬಗ್ಗೆ ಸಹಮತ ಅನ್ನೋದು ಇಲ್ಲ ಅಲ್ಲಿ. ಓಕೆ. ಈಗ ಯತ್ನಾಳ್ ಅವರು ಎಷ್ಟು ಕಟುವಾಗಿ ಅನ್ಪಾರ್ಲಿಮೆಂಟ್ರಿ ಆಗಿರುವಂಥದ್ದನ್ನೆಲ್ಲ ಮಾತಾಡ್ಕೊಬೋದು. ವಿಜಯೇಂದ್ರ ಅವರ ಹೆಚ್ಚು ಕಡಿಮೆ 1 ವರ್ಷದ ಅವರ ಒಂದು ಶ್ರಮ ಯತ್ನಾಳರನ್ನ ಆಚೆ ಹಾಕಕ್ಕೆ ಸೀಮಿತ ಆಗೋಯ್ತು. ಹೌದು. ಮತ್ತು ಪಕ್ಷ ಎಷ್ಟು ದುರ್ಬಲವಾಗಿದೆ ಕೇಂದ್ರ ನಾಯಕತ್ವ ಅಂದರೆ, ಯತ್ನಾಳ್ ಹಂಗೆ ಚಾಲೆಂಜ್ ಮಾಡಿದರೂ ಸಹಿತ ಅವ್ರನ್ನ ಎಕ್ಸ್ಪೆಲ್ ಮಾಡೋದಕ್ಕೂ ಸಾಕಷ್ಟು ಸಮಯ ತೊಗೊಂಡ್ರು. ಕರೆಕ್ಟ್. ಅಂದರೆ ಇವರು ಕ್ಯಾಸ್ಟ್ ಈಕ್ವೇಷನ್ಸು ಈ ಥರದ್ದೆಲ್ಲ ನೋಡ್ತಾ ಇದ್ದಾರೆ. ಅಂದರೆ BJPಗೆ ಕರ್ನಾಟಕದಲ್ಲಿ ಅವರ ಕೇಂದ್ರ ನಾಯಕತ್ವ, ನಾಗಪುರದ ಹೆಡ್ ಕ್ವಾರ್ಟರ್ ಇರ್ಬೋದು, ಡೆಲ್ಲಿದಿರ್ಬೋದು, ಕರ್ನಾಟಕದಲ್ಲಿ ನಮ್ಮದೇ ನಡೆಯುತ್ತೆ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇನ್ನೂ ಬಂದಿಲ್ಲ ಅವ್ರಿಗೆ. ಫೈನ್. ಲೋಹಿತ್, ಈಗ ಸಪೋಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ದೆಹಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ವಿಜಯೇಂದ್ರ ಮತ್ತು ಅಶೋಕ್ ಅವರು ಒಂದೇ ಫ್ಲೈಟಲ್ಲಿ ಹೋಗ್ತಾರಾ? ಹೋಗ್ತಾರೆ. ಅದರಲ್ಲೇನು ನಿಮಗೆ ಇದೇ ಬೇಡ ಅಪಾರ್ಥ. ಅವರಿಬ್ಬರ ನಡುವೆನೇ ಒಂದು ಒಗ್ಗಟ್ಟಿಲ್ಲ ಅಂತ ಮಾತಾಡ್ತಾರೆ. ಇಲ್ಲ, ಅದು ಮಾಧ್ಯಮದ ತಪ್ಪು. RSS ಕಡೆ ಒಂದಷ್ಟು ಲೀಡರ್ಗಳಿದ್ದಾರೆ, ವಿಜೇಂದ್ರ ಕಡೆ ಒಂದಷ್ಟು ಜನ ಇದ್ದಾರೆ. ಇವ್ರಿಗೆ ತಾಳಮೇಳ ಆಗ್ತಾ ಇಲ್ಲ. RSS ಕಡೆ ಅವ್ರಿಗೆ ಇವ್ರು ಆಗ್ತಾ ಇಲ್ಲ. ಇಲ್ಲ, ನೀವು ಹಂಗೆ ಗಮನಿಸ್ಕೊ ಬಂದ್ರೆ ಕಳೆದ ಏನು ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಏನು ಒಂದು ಜವಾಬ್ದಾರಿ ಸ್ವೀಕಾರ ಆದಮೇಲೆ ಮತ್ತೆ ನಮ್ಮ ಹಿರಿಯರಾದಂಥ ಅಶೋಕ್ ಏನು ಮೇಲ್ಮನೆ ಅಲ್ಲ ಕೆಳಮನೆ ವಿರೋಧ ಪಕ್ಷದ ನಾಯಕರು ಅವರು ಎಲ್ಲ ಸಾಕಷ್ಟು ಈ ಒಂದು ದುರಾಡಳಿತದ ವಿರುದ್ಧ ಈಗ ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ನಾವು ಒಟ್ಟಾಗೆ ಒಂದು ಹೋರಾಟ ಮಾಡಿದ್ದಾರೆ. ನೀವು ಗಮನಿಸ್ಬೋದು, ವಕ್ಫ್ ಆಗಿರ್ಬೋದು ಅಥವಾ ಬೆಲೆ ಏರಿಕೆ ಆಗಿರ್ಬೋದು, SC ST TSP ಆಗಿರ್ಬೋದು, RCB ಕಾಲ್ ತುಳಿತ ಆಗಿರ್ಬೋದು, ಇನ್ನೂ ಹಲವಾರು
ಆಮೇಲೆ ಹಿಂದೂ ಒಂದು ವಿರೋಧಿ ಸರ್ಕಾರದ ವಿರುದ್ಧ ಸಾಕಷ್ಟು ಒಟ್ಟಾಗೆ ಒಂದು ಹೋರಾಟ ಮಾಡ್ಕೊಂಡೇ ಬಂದಿರೋಂಥದ್ದು. ಸೊ ಆ ದಿಸೆಯಲ್ಲಿ ಒಂದು ಅವರಿಬ್ಬರು ಸಹ ಸಮರ್ಥರಿದ್ದಾರೆ, ಒಂದು ಒಳ್ಳೆ ಸಾಮ್ಯತೆ ಇದೆ, ಸಾಮರಸ್ಯ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ತಪ್ಪು ಕಲ್ಪನೆ ಅದು. ಮತ್ತು ಅದೇ ರೀತಿ ನೀವು ಗಮನಿಸ್ಬೋದು, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೆಷ್ಟು ಈಗ ಒಂದು ನಾವು ವಿರೋಧ ಪಕ್ಷವಾದ ಭಾಗವಾಗಿ ಸಾಕಷ್ಟು ಸಾವು ಉಲ್ಲೇಖ ಮಾಡಿದ್ರಿ. ಈಗ ರಾಜ್ಯ ಸರ್ಕಾರದಿಂದ ನಮಗೆ ರಾಜ್ಯದ ಜನತೆಗೆ ನಮ್ಮ ಪಕ್ಷ ಅನ್ನೋದೊಂದು ಬಿಟ್ಟು ರಾಜ್ಯದ ಜನತೆಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಇವರ ಒಂದು ಪಕ್ಷದ ಆಂತರಿಕ ಒಂದು ಕುರ್ಚಿಯಾಗ ಕಚ್ಚಾಟ ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ನೀವು ಡೆಲ್ಲಿಗೆ ಹೋಗ್ತಾ ಇರ್ತಾರೆ ಅಂತಂದ್ರೆ ಇವರು ವಾರಕ್ಕೂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇವ್ರದೊಂದು ಟೀಮ್, ಅವ್ರದೊಂದು ಟೀಮ್, ಎಷ್ಟು ಟೀಮ್ ಇದೆ ಅಂದ್ರೆ ಮನೆಯೊಂದು 3 ಬಾಗ್ಲಲ್ಲ ಅದು 100 ಬಾಗ್ಲಾಗ ಹೋಗಿದೆ. ಇವತ್ತು DK ಶಿವಕುಮಾರ್ ಏನು ಲೋಕಸಭಾ ಚುನಾವಣೆ ಆದ್ಮೇಲೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ವರಿಷ್ಠರು ಹೇಳಿದಂತದ್ದು ಇವತ್ತು ಎಲ್ಲಿಗೆ ಬಂದಿದೆ? ಇವತ್ತು ಸತೀಶ್ ಜಾರಕಿಹೊಳಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಆಂತರಿಕವಾದಂತ ಪ್ರಜಾಪ್ರಭುತ್ವ ಏನು, ಅಲ್ಲಿನ ನಾಯಕತ್ವ ಏನು, ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಾಯ್ತು. ನಾನು ಹೇಳ್ತಿರೋದು 28ಕ್ಕೆ ನಾನೇ ಇವರ ಪಕ್ಷ ಯಾರು ಅಲಗಳಿಲ್ವಲ್ಲ ಅಲ್ಲಿ. ಸಿದ್ದರಾಮಯ್ಯನವ್ರು ನೀವು ಅಲ್ಲ ರೀ, ನೀವು ಬೇಡ ರೀ ಅಂತ ಒಬ್ರು ಹೇಳಿಲ್ವಲ್ರಿ, ನೀವು ಬೇಡ 28ಕ್ಕೆ ಅಂತ ಕಾಂಗ್ರೆಸ್ ಪಾರ್ಟಿಲಿ ಯಾರೂ ಮಾತಾಡಿಲ್ಲ ಇದುವರೆಗೂ. ಸೊ ಹಂಗಿದೆ ಅವ್ರು ಕ್ಲಾರಿಟಿ ಕೊಟ್ಬಿಟ್ರು, ಇದ್ದಿದ್ದು ನಿಜ ಇದೆಲ್ಲ ಲೋಹಿತ್, ಇದೆಲ್ಲ ಇದ್ದಿದ್ದು ನಿಜ. ನಿನ್ನೆ ಮಧ್ಯಾಹ್ನದವರೆಗೂ ಇದ್ದಿದ್ದು ನಿಜ. ಹೌದು, ನಿನ್ನೆ ಮಧ್ಯಾಹ್ನ ಆದ್ಮೇಲೆ ಅವ್ರ ಪಕ್ಷದ ಕತೆ ಚೇಂಜ್ ಆಗಿದೆ. ಅದಕ್ಕೆ ನಾನು ಡಿಬೇಟ್ ಮಾಡ್ತಿರೋದು 2028ಗೆ ನಿಮ್ಮ ಪಾರ್ಟಿಯ ಮುಖ್ಯಮಂತ್ರಿ ಸ್ಥಾನದ ನಾಯಕನೋ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವ್ರನ್ನ ಅವರ ಹೇಳಿಕೆನ ನೀವು ನಂಬೇಡಿ. ಆಯ್ತಾ? ಅವರಿಗೆ ಈಗ ಹಿಂದುಳಿದ ವರ್ಗ ಸಲಹಾ ಮಂಡಳಿಗೆ ಸದಸ್ಯರು ಮಾಡಿದ್ದಾರೆ. ಅವರಿಗೆ ಅತಿ ಶೀಘ್ರದಲ್ಲಿ ಏನ್ ಅವರು ಒಡಂಬಡಿಕೆ ಇದೆ ಆಂತರಿಕ ಸಾಕಷ್ಟು ಮಾಧ್ಯಮದಲ್ಲೂ ಸಹ ಚರ್ಚೆ ಆಗ್ತಿರೋಂತ ವಾತಾವರಣ ಇದೆ. ಇವರು ನವೆಂಬರ್ ಅಲ್ಲಿ ದೇವರಾಜ ಅರಸು ಅವರ 7 ವರ್ಷದ ಅವಧಿ ಮುಗಿದ ನೆಕ್ಸ್ಟ್ ಡೇನೆ ಇವರು ಅಧಿಕಾರ ಕಳ್ಕೊಳ್ತಾರೆ. ಡೆಫಿನೆಟ್ಲಿ ಅದು ರೆಕಾರ್ಡಿಗೋಸ್ಕರ ಕಾಯ್ತಿರೋಂತ ಸಿದ್ದರಾಮಯ್ಯ ಅಲ್ಲಿ ತನಕ ಇವ್ರು ಉಳಿಸ್ತಾರೋ ಬಿಡ್ತಾರೋ ಅನ್ನೋದು ಒಂದು ಆತಂಕ ಸಿದ್ದರಾಮಯ್ಯ ಪ್ರಾರಂಭ ಆಗ್ಬಿಟ್ಟಿದೆ. ಈಗ ಆ ಆತಂಕದಲ್ಲಿ ಅವರ ಒಂದು ಯಾರ್ಯಾರ ಜೊತೆ ಇದ್ದಾರೆ ಅವ್ರ ಕಡೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಇವ್ರದೊಂದು ಹೇಳಿಕೆ, ಅವ್ರದೊಂದು ಹೇಳಿಕೆ. ಇಲ್ಲಿ ಅವ್ರ ಹೇಳಿಕೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಸರ್ಕಾರ ಒಂದು ನ್ಯಾಯತ್ವ ಕೊಡ್ಬೇಕಾಗಿದ್ದು ರಾಜ್ಯದ ಜನತೆಗೆ. ಶಾಸಕಾಂಗ ಪಕ್ಷದವರೆಗೂ ಬಂದಿದ್ದಾರೆ ಲೋಹಿತ್. ಕಾಂಗ್ರೆಸ್ ಅಲ್ಲಿ ಶಾಸಕಾಂಗ ಪಕ್ಷ ಶಾಸಕರ ಬಲದ ಕಡೆನೆ ಹೋಗ್ತಿದ್ದಾರೆ ಅವರು. ಆತರ ಪರಿಸ್ಥಿತಿ ಬಂದ್ರು ಕೂಡ ಯಾರೋ 2-3 ಹೇಳ್ಬಿಟ್ರೆ ಇನ್ನಾರೋ CM ಆಗಲ್ಲ ಅಂತ ಕೂಡ ಅವ್ರು ಮಾತಾಡಿದ್ರು ಅಂದ್ಮೇಲೆ ಶಾಸಕಾಂಗ ಪಕ್ಷದ ಕೇಳಿದ್ರು ಸಿದ್ದರಾಮಯ್ಯ ಹೆಸರು ಹೇಳ್ತಾರೆ ಅಂತ ಅಲ್ಲ, ಅವ್ರು ಹೇಳ್ಕೊಳ್ಳಿ ಸರ್, ಅಲ್ಲಿ ಹೇಳ್ಕೊಳ್ಳಿ. ಈಗ ಇವ್ರೇನು DK ಶಿವಕುಮಾರ್ ಏನು ಸುಮ್ಮನೆ ಕುತ್ಕೊಂಡಿಲ್ಲ. ಈಗ ಅವ್ರ ಮಠಮಾನ್ಯಗಳಾಗಿರ್ಬೋದು, ಅವ್ರ ಕಡೆ ಇರೋಂಥ ಬೆಂಬಲಿಗರಾಗಿರ್ಬೋದು, ಸಾಕಷ್ಟು ಅವ್ರನ್ನು ನಾವು ಸಹ ಬಲ ಪ್ರದರ್ಶನ ಈ ಸಲ ಮಾಡೇ ಅಂತೇಳಿ ಅವರು. ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ನಾನು ಕೇಳ್ತಿಲ್ಲ, ಲೀಡರ್ ಯಾರು ಅಂತ ಕೇಳ್ತಾ ಇದ್ದೀನಿ 28ಕ್ಕೆ. 2020 ನಮ್ಮ ಇದು ಸಾಮೂಹಿಕ ನಾಯಕತ್ವ ಆಗತ್ತೆ. ಒಬ್ರು ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದು. ಅದು ಒಂದು ಏನು ನಾವು ಫಸ್ಟ್ ಇದು ಈ ಕಾಂಗ್ರೆಸ್ ನಾಯಕತ್ವ ಅಂತೀರಿ, ಒಬ್ಬ ನಾಯಕರ ಮುಖ ಕಂಡ್ರೆ ಒಬ್ಬರು ನಾಯಕರಿಗೆ ಆಗಲ್ಲ. ಕರಾವಳಿ ಭಾಗದಲ್ಲಿ ಒಂಥರ ಮಾತಾಡ್ತಾರೆ, ಮೈಸೂರು ಭಾಗದಲ್ಲಿ ಒಂಥರ ಮಾತಾಡ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡೋರು ಇಲ್ವಲ್ರಿ? ಸಾಮೂಹಿಕ ನಾಯಕತ್ವ ಇಲ್ಲ, ಅದು ನಿಮ್ದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ ಇದೆ. ಎಲ್ಲ ಒಂದು ತಪ್ಪು ಕಲ್ಪನೆ. ಒಂದಿಲ್ಲ, ಇಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ಹಂತವಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಅದ್ ತಕ್ಕಂತ ಒಂದು ಜವಾಬ್ದಾರಿ ನಿರ್ವಹಿಸ್ತಾರೆ. ಅದು ಅಂತಿಮವಾಗಿ ಎಲ್ಲದೂ ಕ್ರೋಢೀಕರಿಸಿ ಒಂದು ಅಂತಿಮವಾದಂತ ನಿರ್ಧಾರ ಮತ್ತೆ ನಿರ್ಣಯ ಮಾತ್ರ ನಂಬಕ್ಕಾಗಲ್ಲ. ಆಂತರಿಕ ಬೇಗುದಿ ಹಂಗೆ ಇದೆ, ಅದು ಸ್ಫೋಟ ಆಗ್ಬಿಡುತ್ತೆ, ಬೇರೆಯವ್ರು ಆಗ್ತಾರೆ ಅಂತ ನೋಡಿ. ಯಾವಾಗ ಬಿಟ್ಟಿದ್ದಾರೆ ಸರ್ ಈಗ ಆಂತರಿಕ ಬೇಗುದ್ದಿ ಆ ಥರ ಅವ್ರು ವಿಶ್ಲೇಷಣೆ ಮಾಡ್ಬೋದು. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವ್ರು 15 ಜನ ಇದ್ದಾರೆ. ಅರ್ಹತೆ ಇರ್ತಕ್ಕಂಥವ್ರು, ಸೀನಿಯಾರಿಟಿ ಇರ್ತಕ್ಕಂಥವ್ರು, ಅವರು ಎಲ್ಲರ ಆಕಾಂಕ್ಷಿಗಳು ಹೇಳೋದು ಬಿಜೆಪಿ ಇಲ್ಲ ಅಂತ ನೀವು ಹೇಳೋದು ಇಲ್ಲ. ಮುಖ್ಯಮಂತ್ರಿ ಸಾಮರ್ಥ್ಯ ಯಾರು ಇಲ್ಲ. ಎಲ್ಲರಿಗೆ ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಶಾಸಕರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಫಸ್ಟ್ ಟೈಮ್ MLA ಅವರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಯಾವ ಸೀನಿಯಾರಿಟಿ, ಯಾವ ಹಿರಿತನ, ಯಾವ ಅನುಭವ, ಯಾವ ಜ್ಞಾನ ನಮ್ಮಲ್ಲಿ JDS ಪಕ್ಷದಿಂದ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ನೀವು ಮುಖ್ಯಮಂತ್ರಿ ಮಾಡಿದ್ರು. ರಾಜೀವ್ ಗಾಂಧಿ PM ಮಾಡಿದ್ರಿ ನೀವು. ರಾಜೀವ್ ಗಾಂಧಿ PM ಮಾಡ್ಬಿಟ್ರಿ. ಏನು ಅನುಭವ ಆಯ್ತು ರಾಜೀವ್ ಗಾಂಧಿಗೆ? ಅದು ಭಾವನಾತ್ಮಕವಾದ ವಿಷಯ ಸಂಬಂಧ. ಯಾಕಂದ್ರೆ ಇಂದಿರಾ ಗಾಂಧಿ ಸಾವಿನ ನಂತರ ತಮ್ಗೆ ಗೊತ್ತು ಇಡೀ ದೇಶ ಯಾವ ರೀತಿಯಾಗಿ ಅವ್ರಿದ್ದ ನಿಂತ್ಕೊಂತು ಅಂತ. ನೀವ್ ಹಂಗಂದ್ರೆ ಇಡೀ ರಾಜ್ಯ ಚೆನ್ನಾಗಿ ಆಳ್ವಿಕೆ ಕೊಡ್ಲಿಲ್ವಾ ರಾಜೀವ್ ಗಾಂಧಿ ಅವರು? ನಾನು ಹೇಳ್ತಿದ್ದೀನಲ್ಲ, ಇಲ್ಲ ಕೊಟ್ಟರು, ಅವ್ರು ಚೆನ್ನಾಗಿ ಕೊಟ್ಟರು. ನಾನು ವಿಜಯೇಂದ್ರ ಚೆನ್ನಾಗಿ ಆಳ್ವಿಕೆ ಕೊಡ್ತಾರೋ, ಮುಂದಕ್ಕೆ ಏನಾಗ್ತಾರೋ, 2038ಕ್ಕೆ ಏನಾದ್ರು ಅವ್ರ ನಾಯಕರಾಗ್ಬೋದಾ, 2033ಕ್ಕೋ 38ಕ್ಕೋ ನಾಯಕರಾಗ್ಬೋದಾ, ಅದು ಬೇರೆ ವಿಷಯ. 12.5 ವರ್ಷದ ನಂತರದ ಮಾತು ಹೇಳ್ತಾ ಇದ್ದೀವಿ. ಬಿಜೆಪಿನಲ್ಲಿ ಯಾವ ರೀತಿಯಾಗಿ ತಾಳಮೇಳ ಇದೆ ಅನ್ನೋದು ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಇದ್ವಿ. ಆರ್ ಅಶೋಕ್ ಅವರು ನಾವು ಈ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ, ವಾಕೌಟ್ ಮಾಡ್ತೀವಿ ಅಂತ ಆಚೆಗೆ ಹೋದ್ರು. 10 ಜನ ಶಾಸಕರು ಕರ್ಕೊಂಡು. ವಿಜಯೇಂದ್ರ ಅವರು
ನಾವು ವಾಕೌಟ್ ಮಾಡಲ್ಲ, ಇಲ್ಲಿ ನಾವು ಬಾವಿಗಳು ಧರಣಿ ಮಾಡ್ತೀವಿ ಅಂತ ಇವ್ರು 10 ಜನ ಕೂತ್ಕೊಂಡು ಬಂದ್ರು. 25 ಜನ ಅಲ್ಲ, ಒಬ್ರು ಬಾವಿ ಕಡೆಗೆ ಒಬ್ರು ಬಾಗಿಲ ಕಡೆಗೆ. ಬಾಗಿಲ ಕಡೆಗೆ. Okay. ಸೊ ಅಂದ್ರೆ ಇವರಿಬ್ರು ಹೊಂದಾಣಿಕೆ ಹಂಗೆ. ಅಂದ್ರೆ 6 ವರ್ಷ ವಿರೋಧ ಪಕ್ಷದ ನಾಯಕ, 6 ಬಾರಿ MLA, ಉಪಮುಖ್ಯಮಂತ್ರಿ ಆದವರು, ರಾಜ್ಯಾಧ್ಯಕ್ಷ ಆದವರು, ಅವ್ರು ಕೊಟ್ಟ ಗೌರವ ವಿಜೇಂದ್ರ ಅಲ್ಲಿ ಗೊತ್ತಾಯ್ತು. ಏನ್ ವಿಜೇಂದ್ರ ಅವ್ರಿಗೆ ಏನ್ ಗೌರವ ಕೊಟ್ರು, ಯಾವ ರೀತಿ ಹೊಂದಾಣಿಕೆ ಇರೋದು, ಇದು ಜಾಹೀರಾತು. ಸಿ ಒಂದೇನಂದ್ರೆ ವಿರೋಧ ಪಕ್ಷವಾಗಿ ಸ್ಟ್ರಾಂಗ್ ಆಗಿರ್ಬೇಕು. ನಾವು ಸಿದ್ದರಾಮಯ್ಯ ಆರ್ಡಿನೆನ್ಸ್ ನ ರಾಹುಲ್ ಗಾಂಧಿನೂ ಹರಿದಾಕಿದ್ರಿ ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲಿ. ಮನಮೋಹನ್ ಸಿಂಗ್ ಅಂತ ಒಬ್ಬ ಪ್ರಧಾನಮಂತ್ರಿ ಇಟ್ಕೊಂಡು ನೋಡ್ರಿ, ಆರ್ಡಿನೆನ್ಸ್ ಹರಿದಾಕಿದ್ರು. ಇಲ್ವಾ ಪಾಟೀಲ್ ಇರಲ್ವಾ ಅದೆಲ್ಲ? ಆರ್ಡಿನೆನ್ಸ್ ಹರಿದಾಕಿದ್ರು ನಿಜ. ಅದನ್ನ ಮನಮೋಹನ್ ಸಿಂಗ್ ಅವರು ಹೌದು ಅದ ನಂತರ ತೆಗಿಬೇಕು ಅಂತಾನು ಹೇಳುದು ನಿಜ. ಆಯ್ತು, ಅದು ರಾಜ್ಯದ ದೇಶದ ಹಿತಕ್ಕಾಗಿ ಏನೋ ಹೋರಾಟದ ವಿಚಾರದಲ್ಲಿ ಇಬ್ರು ನಿಲುವು ವಿಭಿನ್ನವಾಗಿರಬಹುದು. ನಾನು ಇಲ್ಲ ಅನ್ನಲ್ಲ, ಓಕೆ ಇರ್ಬೋದು, 2 ತರ ಹೋರಾಟ ಮಾಡಬಹುದು. ಅದನ್ನ ಹೇಳ್ಬೇಕು ಅವರು. ನಾವು 2 ಬಣದಲ್ಲಿ 2 ತರ ಹೋರಾಟ, 2 ಮಾರ್ಗದಿಂದ ಅಟ್ಯಾಕ್ ಮಾಡ್ತೀವಿ. ಬಾಗಿಲು ಮುಖಾಂತರ, ನಿರ್ಗಮಸದ ಮುಖಾಂತರ ಒಂದು ಹೋರಾಟ, ಬಾವಿ ಒಳಗೆ ಧುಮುಕಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ಬೋದು. ನಮ್ಗೇನು ಅದಕ್ಕೆ ಅಭ್ಯಂತರ ಇಲ್ಲ. ಅದು ಒಪ್ಕೊಂಡ್ಬಿಟ್ರೆ ಸಂತೋಷ ಆಗುತ್ತೆ ನಮಗೆ. ನಾನೇನ್ ಹೇಳ್ತಾ ಇದ್ದೀನಿ, ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆನಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷ ಸಭೆ ಮತ್ತೆ ಹೈಕಮಾಂಡ್ ನ ಏನ್ ತೀರ್ಮಾನ ಇದೆ ಆ ತೀರ್ಮಾನವನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ 2028ಕ್ಕೂ ನನ್ನ ನೇತೃತ್ವ ಅಂದ್ರೆ ಅವರು ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಪರಮೇಶ್ವರ್ ಅವರು, ಈ ರೀತಿಯಾಗಿ ಯಾರ್ಯಾರು ಸೀನಿಯರ್ ಲೀಡರ್ಗಳಿದ್ದಾರೆ ಒಟ್ಟಾಗಿ ಈ ಸಲ ಚುನಾವಣೆ ಮಾಡೋರು ಮುಂದೆ ಮಾಡ್ತಾರೆ. 28ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, 33ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, 38ರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಇವತ್ತಿನ ವಿಷಯದಲ್ಲಿ ನಮ್ಮಲ್ಲಿ ಯಾವ ರೀತಿಯ ಅಸಮಾಧಾನ ಇಲ್ಲ. ವಾರಕ್ಕೆ ಡೆಲ್ಲಿಗೆ ಹೋಗ್ತಾರೆ ಅಂತ ಬಿಜೆಪಿ ವಕ್ತಾರರು ಹೇಳ್ತಾರೆ, ನಿಜ. ಯಾಕಂದ್ರೆ ಈ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಕೊಂಡಿಯಾಗಿರ್ಬೇಕಾದಂತಹ ಸಂಸದರು, ಬಿಜೆಪಿಯ ಸಂಸದರು, ಇದರಿಂದ ಮಂತ್ರಿ ಆಗಿರ್ತಕ್ಕಂತಹ ಬಿಜೆಪಿಯ ಸಂಸದರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ರಾಜ್ಯದ ಪರವಾಗಿ ಈ 19 ಸಂಸದರು ಯಾವತ್ತಾರು ಧ್ವನಿ ಎತ್ತಿರ್ತಕ್ಕಂಥದ್ದು 2 ವರ್ಷಗಳಲ್ಲಿ, ಈ ಕಳೆದ 1 ವರ್ಷದಲ್ಲಿ ಯಾವತ್ತಾರು ಕೇಳಿದೀವ? ಕಂಡಿಲ್ಲ, ಕೇಳಿಲ್ಲ. ಈ ಮಂತ್ರಿಗಳಾದರೂ ಅಷ್ಟೇ, ಇಲ್ಲಿಂದ ಕುಮಾರಸ್ವಾಮಿ ಆಗಿದ್ದಾರೆ, ಜೋಶಿ ಅವರಾಗಿದ್ದಾರೆ, ಯಾವತ್ತು ನಿರ್ಮಲಾ ಸೀತಾರಾಮನ್ ಅವರಾಗಿದ್ದಾರೆ, ರಾಜ್ಯದ ಪರವಾಗಿ ಯಾವತ್ತಾರು ಮಾತಾಡಿದ್ದಾರಾ? ಏನಾದ್ರು ತಗೊಂಡ್ಬಂದಿದ್ದಾರ? ಏನಾದ್ರು ಕೊಡಿಸಿದಾರಾ? ನಮ್ಮ ಪಾಲು, ನಮ್ಮ ಹಕ್ಕು ಪಡ್ಕೊಳ್ಳಿಕ್ಕೆ, ತೆರಿಗೆ ಹಕ್ಕು ಪಡ್ಕೊಳ್ಳಿಕ್ಕೆ, ರೈತರ ಪರವಾದ ಹಣವನ್ನು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಕೇಂದ್ರಕ್ಕೆ ಹೋಗ್ತಾರೆ, ಮನವಿಗಳನ್ನ ಕೊಡ್ತಾರೆ, ನಮ್ಮ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಹೋಗಿ ಬರುವಂಥದ್ದು ನಮ್ದು ಜವಾಬ್ದಾರಿ. ಮೊನ್ನೆ ಹೋಗಿರೋದು ನಿಗಮ ಮಂಡಳಿ, ಅದು ಇದು MLC ಈ ವಿಚಾರಕ್ಕೆ ಹೋಗಿದ್ದೀವಿ ಅಂತ ಕೇಳ್ಪಟ್ಟೆ. ಕೆಲವು ನೀರಾವರಿ ವಿಚಾರ ಅಂತ DK ಶಿವಕುಮಾರ್ ಇವತ್ತು ಹೇಳ್ತಾ ಇದ್ರು. ಕೃಷ್ಣ, ಮಹದಾಯಿ, ಮಾನ್ಯ DK ಶಿವಕುಮಾರ್ ಅವರು ಕೇಂದ್ರ ಸಚಿವರುಗಳನ್ನು 3 ಸಚಿವರನ್ನು ಮೀಟ್ ಮಾಡಿದ್ದಾರೆ. ಅದನ್ನ ಮಾಧ್ಯಮಕ್ಕೂ ಕೊಟ್ಟಿದ್ದಾರೆ. ಅವರು ಈ ಕೃಷ್ಣ, ಮಹದಾಯಿ, ಮೇಕೆದಾಟು ಯೋಜನೆ, ಎತ್ತಿನೊಳೆ ಯೋಜನೆ ಎಲ್ಲದಕ್ಕೂ ನಮ್ಗೆ ಅನುದಾನವನ್ನು ಕೊಡಿ, 11,000 ಕೋಟಿ ರೂಪಾಯಿ ಕೊಡಿ ಅಂತ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಏರ್ ಶೋ, ಡಿಫೆನ್ಸ್ ಕಾರಿಡಾರ್ ಇವಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಬಂದಿದ್ದಾರೆ. ಪಕ್ಷದ ಕಾರ್ಯ ಸಂಘಟನೆನೂ ಮಾಡ್ತಾರೆ, ಸರ್ಕಾರವನ್ನೂ ಚೆನ್ನಾಗಿ ನಡೆಸ್ತಾರೆ, ಕೇಂದ್ರ ಸರ್ಕಾರದ ನಾವು ಬರಬೇಕಾದ ಅನುದಾನಕ್ಕೂ ಹೋರಾಟ ಮಾಡ್ತಾರೆ. ಬಿಜೆಪಿ 19 ಸಂಸದರು ಏನ್ ಮಾಡ್ತಿದ್ದಾರೆ ಅಂತ ನೀವು ಸಮೇತ ಜನ ಸಮೇತ ಕೇಳ್ತಾ ಇದ್ದಾರೆ, ಜನನೂ ಕೇಳ್ತಾ ಇದ್ದಾರೆ. ಪಾರ್ವತೀಶ, ಈಗ ಏನಾಗ್ತಿದೆ ಹಂಗಾದ್ರೆ? ಅಂದ್ರೆ ಏನಾಗುತ್ತೆ, ಆಯ್ತಪ್ಪ, ಒಂದು ಚುನಾವಣೆ, ಒಂದು ಪಾರ್ಟಿ ಸಿಕ್ಕಾಪಟ್ಟೆ ಬಹುಮತದಲ್ಲಿ ಗೆದ್ಕೊಂಡಿದ್ದಾರೆ, ಒಂದು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನೆಕ್ಸ್ಟ್ ಇವರಿಗೆ ಕಡಿವಾಣ ಹಾಕಕ್ಕೋ, ಇವ್ರು ಅಟ್ಲೀಸ್ಟ್ ಒಂದು ಹೆದರ್ಸ್ಲಿಕ್ಕೋ, ನಾವಿದ್ದೀವಿ ಹಿಂದೆ, ನೀವೇನೇನೋ ಮಾಡಿಬಿಟ್ರೆ ನಡೆಯಲ್ಲ, ಅದಕ್ಕಾದರೂ ಒಂದು ಬೆದರುಬೊಂಬೆ ಬೇಕಾಗಿತ್ತು ಅಂತ. ರಾಜ್ಯದಲ್ಲಿ ಒಂದು ಬೆದರುಬೊಂಬೆ ಬೇಕಾಗಿತ್ತು. ಈ ಬೆದರುಬೊಂಬೆನೂ ಇಲ್ಲ, ಬೆದರುಬೊಂಬೆನೂ ಕಟ್ತಾನೂ ಇಲ್ಲ. ಇವರು ಹೆಂಗಿದೆ ಕತೆ ಅಂತ? ಈಗ ಈ 2 ಪಕ್ಷಗಳಿಗೂ ಈ ವಿದ್ಯಮಾನಗಳನ್ನು ನೋಡಿದರೆ, ಈ 2 ಪಕ್ಷಗಳಿಗೂ ದೆಹಲಿಯಲ್ಲಿರೋ ಹೈಕಮಾಂಡು ಅದು ಒಂದು ಸ್ವಲ್ಪ ಪ್ರಾಕ್ಸಿ ಹೈಕಮಾಂಡ್ ಥರ ಕಾಣಿಸ್ತಾ ಇದೆ. ನಿಜವಾದ ಹೈಕಮಾಂಡ್ ಇಲ್ಲೇ ಇದ್ದಂಗೆ. ಅಂದರೆ ಪಕ್ಷದ ವಿದ್ಯಮಾನಗಳನ್ನು, ಅಧಿಕಾರ ಹಂಚಿಕೆ ಇರ್ಬೋದು, ಪಕ್ಷದ ನಾಯಕತ್ವ ಇರ್ಬೋದು, ಇತ್ಯಾದಿಗಳನ್ನು ಇಲ್ಲಿರುವಂಥ ನಾಯಕರು ಇವ್ರುಗಳೇ ಹೈಕಮಾಂಡನ್ನು ಸ್ವಲ್ಪ ಒಂಚೂರು ಕುಣಿಸ್ತಾ ಇರೋಂಗೆ ಕಾಣ್ತಾ ಇದೆ. ಓಕೆ, ಇದೊಂದು ವಿದ್ಯಮಾನ. ನಟರಾಜೇಗೌಡರು ಒಂದು ಒಳ್ಳೆ ಪಾಯಿಂಟ್ ಹೇಳಿದರು. ಈಗ 19 ಜನ ಸಂಸದರನ್ನ ನಾವು ಆಯ್ಕೆ ಮಾಡಿ BJPಯಿಂದ ಕಳಿಸ್ಕೊಟ್ಟಿದ್ದೀವಿ. ಸಾಮಾನ್ಯವಾಗಿ ಅವರ ಪ್ರತಿಕ್ರಿಯೆಗಳನ್ನು ನಾನು ಗಮನಿಸಿರೋದು, ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬರ್ತಾ ಇಲ್ಲ, ಅದ್ಯಾವುದೋ ಭಾಗ್ಯ ಸ್ತ್ರೀ ಶಕ್ತಿ ಅದ್ಯಾವುದೋ ಯೋಜನೆಗೆ ಹಣ ಬಿಡುಗಡೆ ಆಗಲಿಲ್ಲ, ಈ ಥರದ್ದು ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಆಗಬೇಕಾಗಿರೋದು, ಕರ್ನಾಟಕ ಕಾಂಗ್ರೆಸ್ಗೆಲ್ಲ ಆಗಬೇಕಾಗಿರೋದು, ಕರ್ನಾಟಕದ ಜನತೆಗೆ ಆಗಬೇಕಾಗಿರುವಂಥದ್ದು ಒಂದೇ ಒಂದು, ಸರ್, ನಿಮ್ಮ ಪಕ್ಷದವರು ಒಂದು ಕೆಲಸವನ್ನು ಮಾಡಿರುವಂಥದ್ದು ದಯವಿಟ್ಟು ಈ ಚಾನಲ್ನಲ್ಲಿ ನೀವು ಹೇಳಿದ್ದೀವಿ. ಅನುದಾನ ತರೋದ್ರ ವಿಚಾರ ಇರ್ಬೋದು, ಅನುಮೋದನೆ ತರೋ ವಿಚಾರ ಇರ್ಬೋದು, ತೆರಿಗೆಯಲ್ಲಿ ತಾರತಮ್ಯ ಆಗ್ತಿದೆ. ಮೊನ್ನೆ ಸಿದ್ದರಾಮಯ್ಯನವರು ಹೋಗಿ ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡು 15th ಫೈನಾನ್ಸ್ ಕಮಿಷನಲ್ಲಿ ಏನೇನಾಯಿತು, 16th ಫೈನಾನ್ಸ್ ಕಮಿಷನಲ್ಲಿ ಏನೇನು ವ್ಯತ್ಯಾಸ ಆಗ್ತಾ ಇದೆ, ಅಂಕಿಅಂಶ ಸಮೇತ ಕೊಟ್ಟು ಬಂದಿದ್ದಾರೆ. ಯಾಕೆ ನಿಮ್ಮ ಪಕ್ಷದವ್ರಿಗೆ ಜವಾಬ್ದಾರಿ ಇಲ್ವಾ? ಯಾಕಿಲ್ಲ? ನಾನು ರಮಾಕಾಂತ್ ಅವ್ರು ಕೇಳೋ ಪ್ರಶ್ನೆನ ನಾನೇ ಸ್ವಲ್ಪ ಸ್ವಾತಂತ್ರ್ಯ ವಹಿಸಿ ಕೇಳ್ತಾ ಇದ್ದೀನಿ. ಎಲ್ಲ 19 ಸಂಸದರು ಸಹ ಸಮರ್ಥವಾಗಿ ಒಂದು ಅವರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಈಗ ನಿಮಗೆ
14ನೇ ತಾರೀಕು ಇದೇ ಸಿಗಂದೂರು ಏನು ಬ್ರಿಡ್ಜ್ ಇದೆ, ಐತಿಹಾಸಿಕವಾದಂಥ ಅದು ನಿರ್ಧಾರ, ಅದು ಉದ್ಘಾಟನೆ ಆಗುತ್ತೆ. ತಾವು ಕಣ್ತುಂಬ್ಕೋಬೇಕು. ಜೊತೆನಲ್ಲಿ ಈಗ ಮೊನ್ನೆ ಆದಂಥದ್ದು ನಿಮಾನ್ಸ್ 500 ಬೆಡ್ ಒಂದು ಸೂಪರ್ ಸ್ಪೆಷಾಲಿಟಿ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದೆ ಕೇಂದ್ರ ಸರ್ಕಾರ. ಜೊತೆನಲ್ಲಿ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳು ಸಹ ಅರ್ಪಿಸಿದೆ ಕರ್ನಾಟಕಕ್ಕೆ. ಅಭಿವೃದ್ಧಿ ಯೋಜನೆಗಳು, ಒಂದು ಸೋಮಣ್ಣ ಅವರು ರೈಲ್ವೆ ಮಾರ್ಗಗಳನ್ನು ಕೆಲವನ್ನ ಒಂದೆರಡು ಚಾಲನೆ ಕೊಟ್ಟಿದ್ದಾರೆ. ಒಂದು ಸೇತುವೆ ಆಗಿರುತ್ತೆ, ಒಂದು ಯಾವುದೋ ಹಾಸ್ಪಿಟಲ್ ಬಂದಿರುತ್ತೆ. ಒಟ್ಟಾರೆ ಕರ್ನಾಟಕದ ಸಮಗ್ರ ಹಿತವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, JDS ನವರು ಇರ್ಬೋದು, ನಿಮಗೆ ಕರ್ನಾಟಕದ ಜನತೆಯನ್ನು ಕುರಿತು ಜವಾಬ್ದಾರಿ ಇಲ್ವೇ, ಹೊಣೆಗಾರಿಕೆ ಇಲ್ವೇ? ಪಕ್ಷ ಯಾವುದಾದ್ರೂ ಇರಲಿ, ಯಾವುದಾದ್ರೂ ಇರಲಿ. ಮಾಡ್ತಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಧಿಕಾರಕ್ಕೆ ಬರೋದು ಈ ಕೆಲಸ ಮಾಡಿದಾಗ್ಲೇ. ಓಕೆ, ನಿಮ್ಮ ನಾಯಕತ್ವ ಎವಾಲ್ವ್ ಆಗೋದು, ನಾಯಕತ್ವ ವಹಿಸ್ಕೊಂಡು ಈ ವಿಚಾರಗಳನ್ನ ನೀವು ಮಾತಾಡೋಕೆ ಶುರು ಮಾಡಿ, ನಾಯಕತ್ವ ಅಲ್ಲಿಂದ ಹುಟ್ಟುತ್ತೆ. ಜನ ಕನ್ವಿನ್ಸ್ ಆಗ್ತಾರೆ, ನಮ್ಮ ನಾಡಿನ ಜನತೆಯ ಹಿತಾಸಕ್ತಿ ಪರವಾಗಿ ಇವ್ರು ಮಾತಾಡ್ತಿದ್ದಾರೆ ಅಂತೇಳಿ. ನಾಯಕತ್ವ ಅಲ್ಲಿ ಹುಟ್ಟುತ್ತೆ. ಬೋರ್ಡ್ ರೂಮ್ನಲ್ಲಿ, ಹೈಕಮಾಂಡ್ ಚೇಂಬರ್ಗಳಲ್ಲಿ ಹುಟ್ಟೋದಿಲ್ಲ ನಾಯಕತ್ವ. ಬೂತ್ ಲೆವೆಲ್ ಅಲ್ಲೆಲ್ಲ ಹುಟ್ಟೋದಿಲ್ಲ ನಾಯಕತ್ವ. ಜನರ ಪ್ರಜ್ಞೆ ಒಳಗಡೆ ಇಳಿಬೇಕು ನೀವು. ನಿಮ್ಮ ಚಟುವಟಿಕೆಗಳು, ನಿಮ್ಮ ಕಾಳಜಿಗಳು ಜನತೆಗೆ ಮನವರಿಕೆ ಆಗಬೇಕು. ನಾಯಕ ಅಲ್ಲಿ ಹುಟ್ಟುತ್ತಾನೆ. ಯಾವ ಮಾಸ್ ಲೀಡರ್ಗಳು ಸಹಿತ ಸರ್, ಯಡಿಯೂರಪ್ಪ ಸುಮ್ಮನೆ ಲೀಡರ್ ಆಗಲಿಲ್ಲ. ಅವ್ರಿಗೂ ಗೊತ್ತಿರುತ್ತೆ ಎಷ್ಟು ವರ್ಷ ಅವರು ಹೋರಾಟ ಮಾಡಿ, 40 ವರ್ಷ. ಹೌದು, ಅಧಿಕಾರವೇ ಇಲ್ದೇನೆ ಕೇವಲ ಶಾಸಕರವರು. ಕರೆಕ್ಟ್. ರೈತ ನಾಯಕ ಅಂತ ಅನಿಸ್ಕೊಂಡ್ರು. ಏಕಾಂಗಿ ಆಗಿದ್ರು, ಸದನದ ಬಾವಿಗಿಳಿದು ಹೋರಾಟ ಮಾಡಿದ್ರು, ಮೆರವಣಿಗೆ ಮಾಡಿಸಿದ್ರು, ರೈತರನ್ನ ಸಂಘಟಿಸಿದ್ರು. ಏನೇನು ಹತಾಶೆಯ ಪರಿಸ್ಥಿತಿ ಇದ್ದಾಗ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ನಾಯಕತ್ವ ಹಂಗೆ ಹುಟ್ಟುತ್ತೆ. ಸಿದ್ದರಾಮಯ್ಯನವರು ಸುಮ್ಮನೆ ಲೀಡರ್ ಆಗಲಿಲ್ಲ, DK ಶಿವಕುಮಾರ್ ಸುಮ್ಮನೆ ಲೀಡರ್ ಆಗಲಿಲ್ಲ. ಅಪಾರವಾದ ಶ್ರಮ ಇದೆ ಅದರಲ್ಲಿ. ಲೋಹಿತ್, ನೆಕ್ಸ್ಟ್ ಅಂತ ಬಂದಾಗ ಒಂದು ಗಟ್ಟಿಯಾದಂಥ ಒಂದು ನಾಯಕತ್ವದ ಅಡಿಯಲ್ಲಿ BJP ಕೂಡ ಮುನ್ನುಗ್ಗಬೇಕು. ಈಗ ಆ ನಾಯಕತ್ವವನ್ನು ನಾವು ವಿಜೇಂದ್ರ ಅವರಲ್ಲೇ ಕಾಣಬಹುದಾ? ವಿಜೇಂದ್ರ ಅವರಲ್ಲಿ ಆ ಲೀಡರ್ಶಿಪ್ ಇದೆ, ಅವರಿಗೆ ನಿಮ್ಮ ಇಡೀ ಪಾರ್ಟಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತಾ, ಅಥವಾ ಇವತ್ತಿಗೂ ಸಂಘ ಪಾರ್ಟಿ ಈ ಗೊಂದಲಗಳಲ್ಲೇ ವಿಜೇಂದ್ರ ಅವರು ತಮ್ಮ ನಾಯಕತ್ವ ದಿನಗಳನ್ನು ಕಾಣ್ತಾ ಇದ್ದಾರೆ ಈಗ ಅಂತ? ಒಂದು ಏನು BY ವಿಜೇಂದ್ರ ಅವರಿದ್ದಾರೆ, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ. ಅವರು ರಾಜ್ಯಾಧ್ಯಕ್ಷರಾಗಿಂತ ಮುಂಚೆ ಹಲವಾರು ಅವರು ವಿವಿಧ ಜವಾಬ್ದಾರಿಗಳನ್ನು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ನಿರ್ವಹಿಸಿ ಅನುಭವ ಹೊಂದಿ ಇವಾಗ ಸಮರ್ಥ ಒಂದು ಪಕ್ಷನ ಒಂದು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು ಹೇಳ್ದಂಗೆ ಏನು ಸಂಘದ ಪ್ರಶ್ನೆ ಹೇಳಿದ್ವಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವಾಗ 100ನೇ ವರ್ಷದ ಒಂದು ಇದರಲ್ಲಿದೆ, ಆಚರಣೆಯಲ್ಲಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಸಲಹೆ ನಾವು ತಗೊಳ್ತೀವಿ. ಇದು ಇಂಡಿಪೆಂಡೆಂಟ್ ಆಗಿ ನಾವು ಒಂದು ರಾಜಕೀಯ ಒಂದು ವೇದಿಕೆ, ಒಂದು ಪಕ್ಷ ಅದನ್ನು ಮಾಡ್ಕೊಂಡು ಬರ್ತಾ ಇದೀವಿ, ಒಂದು ಆಡಳಿತ. ಸೊ ಅದೇ ರೀತಿಯಲ್ಲಿ ನಮ್ಮ ಬಂದಂಥ ಯಾವುದೇ ಸಂದರ್ಭದಲ್ಲಾದರೂ ಸಹ ನಾವು ರಾಷ್ಟ್ರೀಯ RSS ನಾವು ಸಲಹೆ ಸಹಕಾರ ಕೋರ್ತೀವಿ. ಆ ಸಂದರ್ಭದಲ್ಲಿ ಅವರು ಸಹ ನಮ್ಗೆ ಏನೋ ತಪ್ಪಿದ್ರು ಸಹ ಅವರು ನಮ್ಮನ್ನು ಒಂದು ಮಾರ್ಗದರ್ಶನ ನೀಡ್ತಾರೆ. ಆ ನಿಟ್ಟಿನಲ್ಲಿ ಒಂದು ಸಾಮರಸ್ಯ ಮತ್ತು ಒಂದು ಮಾರ್ಗದರ್ಶನಕ್ಕೂ ನಿಯಂತ್ರಣಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ? ನಿಯಂತ್ರಣ ಇಲ್ಲ ಅವ್ರದ್ದು. ನಾವು ಈಗ ನೀವು ಸಹ ಅವರಿಗೆ ಸಲಹೆ ಮಾರ್ಗದರ್ಶನ ಕೇಳಿದ್ರೆ ಅವರು ಸಹ ನೀಡ್ತಾರೆ ಡೆಫಿನೆಟ್ಲಿ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಅವರು BY ವಿಜೇಂದ್ರ ಅವರು ಪಕ್ಷ ನಡೆಸ್ಕೊಂಡು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ನಡೆಸ್ತಾರೆ. ನಮ್ದು ಇಡೀ ಡಿಬೇಟ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಯಾರು ನಿಮ್ಮ ಕಡೆಯಿಂದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಕ್ಷ ಕಟ್ಟಿ ನಾನು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ಆ ಥರದ್ದು ಒಂದು ಲೀಡರ್ಶಿಪ್ ಬೇಕಲ್ಲ? ಎಷ್ಟೊಂದು ಜನ ಇದ್ದಾರೆ, ನಮ್ಮಲ್ಲಿ CM ಕುರ್ಚಿ ಅಂತ ಡಿಸೈಡ್ ಮಾಡಿ ಮಾಮೂಲಿ ಕೇಳ್ಬಿಟ್ಟಿದ್ದೀವಿ. ಈಗ ಏನು ಈ ಎರಡನೇ ಅವಧಿ ಸಿದ್ದರಾಮಯ್ಯ ಅವ್ರದ್ದಿದೆ, ಇಲ್ಲಿ ತನಕ 2 ವರ್ಷವಾಗಿ ನಾವು ಸಿದ್ದರಾಮಯ್ಯನ ಬಾರಿ ಗಟ್ಟಿಯಾಗಿ ಎದುರಿಸ್ತಾನೆ ಬಂದಿವಲ್ಲ. ಮೂಡ ಹಗರಣ, ಇಲ್ಲಿಂದ ನಾವು ಬೆಂಗಳೂರಿಂದ ಮೈಸೂರು ತನಕ ಕಾಲ್ನಡಿಗೆ ಆಯ್ತು. ಹಗರಣ ಅದು ಒಂದು ಹೋರಾಟದ ಪ್ರತಿಫಲವಾಗಿ 14 ಸೈಟ್ ಕೊಟ್ಟು ಅವ್ರು ವಾಪಸ್ ಕೊಡುವಂತ ಸಂದರ್ಭ ಬಂತು. ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಅಲ್ಲಿ ಏನಾದ್ರು ಕನ್ವಿಕ್ಷನ್ ಅಥವಾ ಏನಾದ್ರು ಆಗಿದ್ರೆ ಅವರು ಅರೆಸ್ಟ್ ಆಗೋಂತ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು, ತಾವೇ ಗಮನಿಸಿದ್ದೀರಾ. ಮತ್ತೆ ಸಾಕಷ್ಟು ಹಲವಾರು ಈ ಸರ್ಕಾರದ ದುರಾಡಳಿತದ ವಿರುದ್ಧ ಧ್ವನಿ ಎತ್ತಿ ಸಹ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಿದ್ದಾರೆ. ಒಂದು ಘಟನೆ ನಿಮಗೆ ಹೇಳ್ತೀನಿ, ಮೊನ್ನೆ ಅವರ ಸಹೋದರರು BY ರಾಘವೇಂದ್ರ ಅವರ ಮಗನ ಮದುವೆ ಸಂದರ್ಭದಲ್ಲೂ ಸಹ ಏನು RCB ಕಾಲ್ ತುಳಿತಕ್ಕೆ 11 ಮುಗ್ಧ ಯುವಕರು ಬಲಿಯಾಗಿತ್ತು. ಆ ಸಂದರ್ಭದಲ್ಲೂ ಸಹ
ಅವರು ಏನು ಇದು ಏನು ಮದುವೆ ಆಗ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬಂದ್ಬಿಟ್ಟು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಮಾರನೇ ದಿನ ಅವರು NIA ಒಂದು ಏನು ಅಲ್ಲಿ ಒಂದು ತನಿಖೆ ಆಗಿರುತ್ತೆ ಮಂಗಳೂರಲ್ಲಿ, ಅಲ್ಲಿ ಮಾರನೇ ದಿನನೇ ಸಹ ಸೋಮವಾರ ಹೋಗಿ ಅಲ್ಲಿ ಭೇಟಿ ನೀಡ್ತಾರೆ. ಇದನ್ನ ನಮ್ಮ ಹಿರಿಯರಾದಂಥ ಇವತ್ತು ಪಕ್ಷದಲ್ಲಿ ಇಲ್ದಲೇ ಇರ್ಬೋದು KS ಈಶ್ವರಪ್ಪ ಅವರು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಮದುವೆ ಆರತಕ್ಷತೆಯಲ್ಲಿ ಶಿಕಾರಿಪುರದಲ್ಲಿ ಅವರ ಚಟುವಟಿಕೆ, ಅವರ ಒಂದು ಹೋರಾಟನ ಅಭಿನಂದಿಸಿದ್ದಾರೆ. ಏನು ಅವ್ರ ಅಸಮಾಧಾನ ಇತ್ತು ಅದನ್ನ ಮನವರಿಕೆಯಾಗಿ ಅವರು ಒಳ್ಳೇದು ಅಭಿನಂದಿಸಿದ್ದಾರೆ. ಈಗ ನೀವು ಈ ವಿಜೇಂದ್ರ ಅವರ ಹೋರಾಟ, ಅಶೋಕ್ ಅವರ ಹೋರಾಟ 2028ರ ಒಂದು ಚುನಾವಣೆಗೆ ಸಿದ್ದರಾಮಯ್ಯನವರ ನಾಯಕತ್ವ ಅಂತ ಅವರೇ ಹೇಳ್ಕೊಂಡಿರೋ ಮಾತಿದ್ದು. ಇದಾದ ಮೇಲೆ ನಿಮಗೆಲ್ಲಾದರೂ ಭಯ ತರಿಸಿರೋದು, ಆತಂಕಕಾರಿ ಇದು, ಇಲ್ಲ ಇವರು ತುಂಬ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ಹಗರಣವನ್ನೆಲ್ಲ ಇವರು ಬೀದಿಗಿಡ್ತಾ ಇದ್ದಾರೆ, ನಮ್ಮದು ಒಂದು ರೀತಿಯಲ್ಲಿ ನಮ್ಮ ಬಣ್ಣ ಬಯಲು ಮಾಡ್ತಾ ಇದ್ದಾರೆ, ಆ ಒಂದು ಆತಂಕದಲ್ಲಿ ನಿಮ್ಮ ಪಾರ್ಟಿ ಇದೆಯಾ? ನೋಡ್ರಿ, ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಎಷ್ಟು ಭದ್ರ ಬುನಾದಿ ಹಾಕಿದ್ದಾರೆ ಸಂಘಟನೆಯಲ್ಲಿ ಇದ್ರೆ, ಅದು ನನಗಲ್ಲ, ಈ BJP ಏನಾದ್ರು ಕನಸು ಕಾಣಕ್ಕಿದ್ರೆ 2038 ಕನಸು ಕಾಣಬಹುದು. ಓಕೆ, ಅದಂತೂ ಶತಸಿದ್ಧ. ಕಾಂಗ್ರೆಸ್ 2028 ಚುನಾವಣೆಗಳತ್ತೆ 33, ಯಾಕಂದ್ರೆ ನಮ್ಮ ಸಂಘಟನೆ ಸರ್ಕಾರ ಬಂದಿದೆ ಅಂತ ಹೇಳಿ ನಾನು ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಕಾನ್ಫಿಡೆನ್ಸ್ ಕೊಟ್ರೆ, ನಾನು ಮಾತ್ರ ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಓವರ್ ಕಾನ್ಫಿಡೆನ್ಸ್. ಇಲ್ಲ, ಅದು ಇರ್ಬೋದು, ನನಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದೇನೋ. ಆದರೆ ಸಂಘಟನೆ ಹೆಂಗಾಗ್ತದೆ ಅಂತ ಅಲ್ಲಿ ಸರ್ಕಾರ ಬಂತು ಅಂತೇಳಿ ಎಲ್ಲರೂ ತಟಸ್ಥರಾಗಿದ್ದಾರೆ ಅಥವಾ ನೆಮ್ಮದಿಯಾಗಿದ್ದಾರೆ, ಇನ್ನು 5 ವರ್ಷ ಚುನಾವಣೆ ಆ ಥರ ಏನಿಲ್ಲ. ಪ್ರತಿದಿನ ಪ್ರತಿ ಸಮಯದಲ್ಲಿ ನಾವು ಈಗ ಪಾರ್ವತೇಶ್ವರ್ ಒಂದು ಜ್ಞಾಪಿಸ್ಕೊಂಡ್ರು, ಯುವ ಕಾಂಗ್ರೆಸ್ದು ಚುನಾವಣೆ ಆಯಿತು ಈಗ 6 ತಿಂಗಳು ಮುಂಚೆ ಅಂತ. ನಾವು ಅಲ್ಲಿ 30 ಲಕ್ಷ ಮೆಂಬರ್ಸ್ ನಾವು ಮಾಡಿದ್ದು, 30 ಲಕ್ಷ ಮೆಂಬರ್ಸ್ ಹೊಸದಾಗಿ ಯುವಕರನ್ನ ನಾವು ಪಕ್ಷದ ಪರವಾಗಿ ತಗೊಂಬಂದಂಥದ್ದು. NSU ಸಂಘಟನೆ ಆಗ್ಬೋದು, ಮಹಿಳಾ ಕಾಂಗ್ರೆಸ್ ಸಂಘಟನೆ ಆಗ್ಬೋದು, ಎಲ್ಲ ವಿಭಾಗದ ಸಂಘಟನೆಯನ್ನ ಗ್ರಾಸ್ ರೂಟ್ ಲೆವೆಲಿಂದ ಮಾಡ್ತಾನೇ ಇದ್ದೀವಿ, ನಿರಂತರವಾಗಿದೆ. ನಾಳೆ ಯಾವ್ದಾದ್ರು ಒಂದು ಚುನಾವಣೆ, ನಾವು ಉಪಚುನಾವಣೆ 3 ಗೆದ್ದವಲ್ಲ, ನಾಳೆ ಯಾವ್ದಾದ್ರು ಪಂಚಾಯತ್ ಚುನಾವಣೆ ಆಗಲಿ, ಕಾರ್ಪೊರೇಷನ್ ಚುನಾವಣೆ ಆಗಲಿ, 90% ಸೀಟ್ಗಳು ನಾವು ಗೆಲ್ಲಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ನಾವು ಆ ರೀತಿಯ ಸಂಘಟನೆ ಮಾಡ್ತಾ ಇದ್ದೀವಿ. BJPನಲ್ಲಿ ಆ ಥರ ಕಾಣ್ತಾ ಇಲ್ಲ, ನಮಗೆ ಸಂಘಟನೆನೂ ಕಾಣ್ತಾ ಇಲ್ಲ, ಒಂದು ವಿರೋಧ ಪಕ್ಷವಾಗಿ ಅವ್ರ ಧ್ವನಿನೂ ಕೇಳ್ತಾ ಇಲ್ಲ. ನಮಗೆ ಅವ್ರ ಬಗ್ಗೆ ಕಿಂಚಿತ್ತೂ ಅದರಿಂದ ನಮಗೆ ಭಯ ಇಲ್ಲ. ಆದರೆ ಸಂಘಟನೆ ನಾವು ಮಾಡಬೇಕು, ಅಂತರವನ್ನು ಜಾಸ್ತಿ ಮಾಡ್ಕೋಬೇಕು, ಭದ್ರ ಮಾಡ್ಕೊಬೇಕು, ಮುಂದಿನ ಚುನಾವಣೆ ನಾವು ತಯಾರಿ ಮಾಡ್ಕೋಬೇಕು, ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಆದರೆ ನಮ್ಗೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಂದರೆ, BJP ವಿರೋಧ ಪಕ್ಷವಾಗಿ ಸ್ಟ್ರಾಂಗ್ ಆಗಿ ಇದ್ದಿದ್ದರೆ ಅವರು ನಿಜವಾಗ್ಲೂ ನಮಗೆ ಇನ್ನೂ ಒಳ್ಳೆ ಆಳ್ವಿಕೆ ಮಾಡಲಿಕ್ಕೆ ಯಾರು ಅಧಿಕಾರಿಗಳು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅಥವಾ ನಾನು ಹೇಳಿದ ಗ್ಯಾರಂಟಿ ಯೋಜನೆಗಳು ನಮ್ಮ ಕ್ಷೇತ್ರದಲ್ಲಿ ಯಾರಿಗೊಬ್ರು ಬಂದಿಲ್ಲ, ಅವ್ರಿಗೆ ಮಾಡ್ಕೊಡಿ ಅಂತ ಏನಾರು ಒಂದು ಕೇಳಿದಿದ್ರೆ ನಿಜವಾಗ್ಲೂ ಮೆಚ್ಚಬಹುದಾಗಿತ್ತು. ಹೋರಾಟ ಮಾಡಿದ್ರೆ ಅವರ ಸ್ವಪಕ್ಷದವರೇ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದ ದುರಾಡಳಿತದ ಬಗ್ಗೆ. ಕೇಸಲ್ಲದ ಕೇಸ್ಗೆ ಮೊನ್ನೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬದ ಒಂದು ಸಿವಿಲ್ ಡಿಸ್ಪ್ಯೂಟ್ಗೆ ಸಿದ್ದರಾಮಯ್ಯನವರಿಗೆ ED ನೋಟಿಸ್ ಕೊಡೋ ಥರ ಇವರು ಕೇಸನ್ನು ಬಿಲ್ಡ್ ಮಾಡಿದ್ರು. ಆದರೆ ಅದು ವಿಫಲ ಆಗುತ್ತೆ, ಕೋರ್ಟಲ್ಲಿ ಅದು ವಿಫಲ ಆಗುತ್ತೆ. ಇಲ್ಲಿವರೆಗೂ ಅದೇ ಆಗಿ ಬಂದಿರತಕ್ಕಂಥದ್ದು ಲೋಕಾಯುಕ್ತ ರಿಪೋರ್ಟ್ ಆಲ್ರೆಡಿ ಕೊಟ್ಟಿದೆ. ನಾವೇನು ಹೇಳ್ತಾ ಇದೀವಿ ಅಂದರೆ, ವಾಲ್ಮೀಕಿ ಹಗರಣದ್ದು ಇವರೆಲ್ಲ ಹೋರಾಟ, ನಾವೇ ಆ ಅಧಿಕಾರಿಗಳನ್ನ ಯಾರು 12-13 ಜನ ಅಧಿಕಾರಿಗಳನ್ನ ಎಲ್ಲರನ್ನು ಜೈಲಿಗೆ ಹಾಕಿ ಹಣವನ್ನು ರಿಕವರಿ ಮಾಡೋ ಕೆಲಸವನ್ನ ನಮ್ಮ ಸರ್ಕಾರ ನಾವೇ ಮಾಡಿದ್ದೀವಿ. BJPಯ 23 ಹಗರಣಗಳಿದ್ವಲ್ಲ 4 ವರ್ಷಗಳಲ್ಲಿ, ಮೊನ್ನೆ ಬೊಮ್ಮಾಯಿಯವರು, ಮೊನ್ನೆ ಯಡಿಯೂರಪ್ಪ ಅವರ ಕಾಲದಲ್ಲಿ 23 ಒಳಗಡೆ ಹಾಕ್ಸ್ಬೇಡಿ. ನಿಮ್ಗೆ ಯಾರು ತಡೆದಿದ್ದಾರೆ? ಈಗ ತಡೆಯಾಜ್ಞೆ ತಂದಿದ್ದಾರೆ ನಿಮಗೆ? ಇಲ್ಲ, ಎರಡೊಳಗೆ ಬಿಟ್ಕಾಯಿನ್ ಹಗರಣದಲ್ಲೂ ಕೂಡ ತನಿಖಾಧಿಕಾರಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು, PSI ಹಗರಣದಲ್ಲೂ ಕೂಡ ಅರೆಸ್ಟ್ ಮಾಡಿದ್ರು. ಆಮೇಲೆ ಬೋವಿ ನಿಗಮದ ಭ್ರಷ್ಟಾಚಾರದಲ್ಲಿ ಅದರ ಅಧ್ಯಕ್ಷರಾಗಿದ್ದಂಥ BJP ಹಿರಿಯ ನಾಯಕ ಅವ್ರನ್ನು ಕೂಡ ಜೈಲಿಗೆ ಹೋದ್ರು. ಈ ತರ ಹಗರಣಗಳಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ, ತನಿಖೆಗಳು ಆಗ್ತಾ ಇದ್ದಾವೆ. ಯಾವುದು ಆಮೇಲೆ ಈ ಕೋವಿಡ್ ಹಗರಣದಲ್ಲಿ ಬಹಳ ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು. ಏನೋ ವರದಿ ಅಲ್ಲಿಗೆ ಸ್ಟಕ್ ಆಗಿದೆಯಾ ಅಂತ? ಅದು ವರದಿ ಸುಳ್ಳು 40% ಆರೋಪ ಮಾಡಿ ಬಹಳ ಅಧಿಕಾರಿಗಳಿಗೆ ಸಸ್ಪೆಂಡ್ ಆದ್ರು. ಒಂದು ನಾವು ಕ್ರಮ ತಗೊಂತಾನೆ ಇದೀವಿ ಎಲ್ಲ ಇದ್ರ ಮೇಲೂ ಕೂಡ. ಆ ಸಮಯದಲ್ಲಿ BBMP ಏನ್ ಕಳಪೆ ಕಾಮಗಾರಿ ಆಯ್ತು, ಬಂದ ಎಲ್ಲಾ ಅಧಿಕಾರಿಗಳನ್ನ ಕೆಲವರು ಸಸ್ಪೆಂಡ್ ಮಾಡಿ, ಕೆಲವ್ರ ಮೇಲೆ ತನಿಖೆಯನ್ನ ಕೊಟ್ಟು, ಕೆಲವ್ರನ್ನ ಟ್ರಾನ್ಸ್ಫರ್ ಮಾಡಿ, ಆ ತರ ಎಲ್ಲ ಕ್ರಮಗಳಾಗಿದ್ದಾವೆ. ಆಮೇಲೆ BJP ಭ್ರಷ್ಟಾಚಾರದಲ್ಲಿ ಕೈ ಜೋಡಿಸಿತ್ತು, ನಾವು ಜೋಡ್ಸಕ್ಕಾಗಲ್ಲ, ಕೈ ಜೋಡಿಸಲ್ಲ ನಾವು. ಆದ್ಮೇಲೆ ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಇದು ಸಾಧ್ಯನೇ ಇಲ್ಲ. ಪರ್ವತೀಶ್ ಸರ್, ಈಗ ಏನಾಗುತ್ತೆ, ಇಫ್ ಅಟ್ ಆಲ್ ಇವರೊಂದು ಹೋರಾಟ ಮಾಡಿದ್ದಾರೆ, ಆ ಹೋರಾಟಕ್ಕೊಂದು ಪ್ರತಿಫಲ ಸಿಕ್ಕಿದೆ, ಇವ್ರದ್ದು ಮೂಡ ಹೇಳ್ತಾರೆ, ವಾಲ್ಮೀಕಿ ಹೇಳ್ತಾರೆ, ಪಾದಯಾತ್ರೆ ಹೇಳ್ತಾರೆ, ಈ ಎಲ್ಲ ಒಂದು ಹೋರಾಟಗಳನ್ನ ನಾವು ಚೆಕ್ ಮಾಡಿಕೊಂಡಾಗ ಫೈನಲಿ ಏನಾಗ್ತಾ ಇದೆ, ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳಿ ಅಶೋಕ್ ಅವ್ರನ್ನ ಕರಿಬೇಕು ಅಂತಾನೋ ಅಥವಾ ಈ ಕಡೆ ವಿಜೇಂದ್ರನ ಕರಿಬೇಕು ಅಂತಾನೋ ಇನ್ನೇನು ಅನೌನ್ಸ್ ಆಗಬೇಕು ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ED ಅವರು, IT ಅವರು, CBIನವರು ಬಂದು ಆ ಮ್ಯಾನ್ ಆಫ್ ದಿ ಮ್ಯಾಚ್ ಕಪ್ಪನ್ನು ಅವ್ರು ತೊಗೊಂಡೋಗ್ಬಿಡ್ತಾರೆ. ಇವ್ರ ಎಂಟೈರ್ ಹೋರಾಟನ ನೋಡೋರ ಕಣ್ಣಿಗೆ ಏನು ಕಾಣಿಸುತ್ತೆ ಅಂದರೆ, ED ಅವ್ರು ಯೂಸ್ ಮಾಡ್ತಾರೆ ಬಿಡ್ರಿ, CBI ಯೂಸ್ ಮಾಡ್ತಾರೆ ಬಿಡ್ರಿ, ಇದಾಗಿಲ್ವಾ ನಮ್ಮ ರಾಜ್ಯದಲ್ಲಿ? ಸರ್, ಖಂಡಿತ ಒಂದು ನಿರ್ದಿಷ್ಟವಾಗಿ
NDA ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ರಾಜಕೀಯ ವಿರೋಧಿಗಳನ್ನು ಆಯಾ ರಾಜ್ಯಗಳಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು CBIನ ಆದಾಯ ತೆರಿಗೆ ಇಲಾಖೆಯನ್ನು ಬಳಸಿರೋದು ಖಚಿತ. ಅದೆಲ್ಲ ಎರಡು ಮಾತಿಲ್ಲ. ಈಗ BJPನಲ್ಲೇ ಸಾವಿರಾರು ಕೋಟಿ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿರೋರು, ಹಗರಣಗಳಲ್ಲಿ ಸಿಕ್ಕಾಕೊಂಡು ತನಿಖೆ ಎದುರಿಸ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಒಂದು ಡಿಸ್ಕ್ರಿಮಿನೇಷನ್ ಕ್ಲಿಯರ್ ಇದೆ. ಅದು ಅವರು ಚೂ ಬಿಟ್ಟು ಅದನ್ನು ಬೆದರಿಸೋದು ದಮನಿಸೋದಕ್ಕೆ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಕರ್ನಾಟಕದಲ್ಲಿ ವಿಜಯೇಂದ್ರ ಅವರು ಕುಟುಂಬದ ಮದುವೆ ಇತ್ತು, ಆದರೂ ಬಂದು ರಣಿ ಕೂತಿದ್ರು, ಮಂಗಳೂರಿನಲ್ಲಿ ಮಳೆ ಬಿದ್ದಾಗ ಅಲ್ಲಿ ಈಜೋಡ್ಕೊಂಡು ಹೋಗಿ ಬಂದರು. ನಾನು ಆ ಥರದ್ದಲ್ಲ, ಒಂದು ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ನಾನು ಎರಡು ಪಕ್ಷದವ್ರನ್ನ ಕೇಳಬೇಕಾಗಿರೋದು, ನಾವು ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು ಅಭೂತಪೂರ್ವವಾದ ಜನಬೆಂಬಲವನ್ನು ಜನಾದೇಶವನ್ನು ಪಡ್ಕೊಂಡು ಬಂದರು. ಜನ ಏನು ಹೇಳ್ತಾ ಇದ್ದಾರೆ ಹಾದಿಬೀದಿಯಲ್ಲಿ, ಏನು ಮಾತಾಡ್ಕೊತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ? BJP ಬಗ್ಗೆ ಬಿಟ್ಬಿಡೋಣ. ಇಲ್ಲೇನು ಕಾಣಿಸ್ತಾ ಇದೆ ಅಂದರೆ, BJP ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದಾರೆ, ಪಕ್ಷದ ಆಂತರಿಕ ವಿಚಾರವನ್ನು. ಕಾಂಗ್ರೆಸ್ನವರು BJP ಆಂತರಿಕ ವಿಚಾರ ಮಾತಾಡ್ತಾ ಇದ್ದಾರೆ. ಅಶೋಕ್ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಇದು KPCC ಅಧ್ಯಕ್ಷತೆ ಬಗ್ಗೆ ಅಶೋಕ್ ಅಧಿಕೃತ ವಕ್ತಾರರ ಥರ ಮಾತಾಡ್ತಿರ್ತಾರೆ ಯಾವಾಗಲೂ. ಅವರವ್ರ ಪಕ್ಷದಲ್ಲೇ ಬೇಕಾದ ಸಮಸ್ಯೆಗಳಿದೆ. ಪ್ರಶ್ನೆ ಉಳಿಯೋದು ಕೊನೆಗೇನು, ಜನ ಪ್ರಭಾವಿತರಾಗಿದ್ದಾರಾ? ಕಾಂಗ್ರೆಸ್ ಪಕ್ಷಕ್ಕೆ ಜನಾದೇಶ ಕೊಟ್ಟಿದ್ದೀವಿ, ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಸರ್ಕಾರ ನಡೀತಾ ಇದೆಯಾ? ಆಯಾ ಸಚಿವರುಗಳು, ಆಯಾ ಕ್ಷೇತ್ರದ ಶಾಸಕರುಗಳು ಸ್ಪಂದಿಸ್ತಾ ಇದ್ದಾರಾ? ಸಂಪನ್ಮೂಲ ಇದೆಯಾ? ಸರ್ಕಾರದ ತೊಡಕೆ ಏನು? ಇದನ್ನು ಅವರು ಪರೀಕ್ಷೆ ಮಾಡ್ಕೋಬೇಕು. ಅವರು ಜನ ಏನು ಹೇಳ್ತಾ ಇದ್ದಾರೆ ಅಂತ. ಆವಾಗ 2028, 33 ಅದೆಲ್ಲ ನಂತರದ ಮಾತು. ಅವ್ರ ಆತ್ಮವಿಶ್ವಾಸ ಮೆಚ್ಕೊಳ್ಳೋಣ ನಾವು. ಆದರೆ 28ರಲ್ಲೇನೆ ಹೇಳೋಕ್ಕಾಗೋದಿಲ್ಲ ಸರ್. BJP ದೌರ್ಬಲ್ಯನೇ ಅವ್ರು ವರ ಅಂತ ಮಾತಾಡ್ತಿರೋದು. ಹೌದು, BJPಯ ಹೌದು ಮತದಾರರನ್ನ ಅವರು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಅವರು, ನಟರಾಜೇಗೌಡರು. BJP ದುರ್ಬಲವಾಗಿದೆ ಕರ್ನಾಟಕದಲ್ಲಿ ವಿರೋಧ ಪಕ್ಷದವಾಗಿ, ಅದೆಲ್ಲರಿಗೂ ಗೊತ್ತು. ಅನಿವಾರ್ಯ ಅಂತ. ಹೌದು, ಆದರೆ ಜನ ಹಂಗಿರೋದಿಲ್ಲ. ಓಕೆ, ಜನ ಅಷ್ಟು ಸುಲಭವಾಗಿ ನಾವು ಅವ್ರನ್ನ ಪರಿಗಣಿಸೋಕ್ಕಾಗೋದಿಲ್ಲ. ಯಾವುದೋ ಡಾರ್ಕ್ ಹಾರ್ಸ್ಗಳನ್ನು ಫ್ಲೂಕ್ ಇದರಲ್ಲೆಲ್ಲ ತಂದು ಏನೇನೋ ಮಾಡಿರೋದು ಉಂಟು ರಾಜಕೀಯದಲ್ಲಿ. ಆಮ್ ಆದ್ಮಿ ಪಕ್ಷ ಎಲ್ಲಿತ್ತು ಸರ್ 10 ವರ್ಷದಿಂದ? ಓಕೆ, ನಾನು ಹೇಳೋದು, BJP ಅವರು ಎಚ್ಚೆತ್ಕೊಳ್ಳದೆ ಹೋದರೆ, ಕಾಂಗ್ರೆಸ್ ಮೈ ಮರೆತರೆ ಹೀಗೆ ನೆನೆ ಕರ್ನಾಟಕದ ಜನತೆ ಹೊಸ ಸಾಧ್ಯತೆ ಏನಾದರೂ ಒಂದು ಹುಡುಕೋ ಸಾಧ್ಯತೆ ಇದೆ. ಒಂದು ಬಂದುಬಿಡಬಹುದು. ಈಗ ಅಷ್ಟು ಆತ್ಮವಿಶ್ವಾಸ ಇದೆ ನಟರಾಜೇಗೌಡ್ರೆ. ನಗರ ಪಾಲಿಕೆ ಚುನಾವಣೆ ಮಾಡಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿ, ಭಾಳ ವರ್ಷ ಆಗೋಗಿದೆ ಪೆಂಡಿಂಗ್. ಅಧಿಕಾರಿಗಳೇ ನಡೆಸ್ತಾ ಇದ್ದಾರೆ ಅದನ್ನು. ಜನ ಬೆಂಬಲ ನಿಮಗಿದೆ ಅನ್ನೋದಾದರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋದಾದರೆ ಆ ಚುನಾವಣೆ ನಡೆಸಿ ಬೇಗ. ಓಕೆ, ಅಲ್ಲ ಅದೊಂದು ಮಿನಿ ಎಲೆಕ್ಷನ್ ಚುನಾವಣೆ ಆಗ್ಬೇಕು. ಖಂಡಿತ ಮಾಡಿಸಿ. ಬೆಂಗಳೂರು ಅಂತ ಮಾಡಿ ನಗರ ಪಾಲಿಕೆಗಳು ಎಷ್ಟಿರಬೇಕು, ಎಷ್ಟಿರಬೇಕು, ಪಾಲಿಕೆಗಳು ಎಷ್ಟಿರಬೇಕು ಅಂತಲೇ ಒಂದು ತೀರ್ಮಾನ ಆಗ್ತಾ ಇದೆ. ಚುನಾವಣೆ ಮಾಡ್ತೀವಿ. ನಮ್ಮ ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಹೇಳಿ, ಸ್ಪೆಷಲ್ ಮೊನ್ನೆ DK ಶಿವಕುಮಾರ್ ಅವರು 6 ತಿಂಗಳಲ್ಲಿ ನಾವು ಚುನಾವಣೆಯನ್ನು ಮಾಡ್ತೀವಿ, ಅಷ್ಟಕ್ಕೆಲ್ಲ ತಯಾರಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೌದು, ನಗರ ಪಾಲಿಕೆ ಚುನಾವಣೆ ಆಗಬೇಕು, ನಿಜ ನೀವು ಹೇಳಿದ್ದು. ನಾವು ನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ, ಯಾಕಂದ್ರೆ ಜನ ಗ್ಯಾರಂಟಿ ಯೋಜನೆ ತೆಗೆದುಕೊಂಡಂಥವ್ರು, ಅಭಿವೃದ್ಧಿ ಯೋಜನೆ ಕಂಡಂಥವ್ರು, ಫಲಾನುಭವಿಗಳು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆ ಥರ ಜನರ ಮೇಲೆ ನಮ್ಗೆ ಗೌರವ ಇದೆ, ಮತದಾರರ ಮೇಲೆ ಗೌರವ ಇದೆ. ಅವ್ರು ಕೊಟ್ಟಂತಹ ಅಧಿಕಾರವನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ನಾವು ಒಳ್ಳೆಯ ಅಧಿಕಾರ ಕೊಡ್ತಾ ಇರೋದ್ರಿಂದ, ಆಡಳಿತ ಕೊಡ್ತಾ ಇರೋದ್ರಿಂದ ಖಂಡಿತವಾಗಿ ನಮ್ಮ ಪರವಾಗಿ. ನಟರಾಜ್ ಗೌಡ್ರೆ, ಈಗ ಗ್ಯಾರಂಟಿ ಸ್ಕೀಮ್ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅಫ್ಕೋರ್ಸ್ ನೀವು 3 ಕ್ಷೇತ್ರಗಳ ಉಪಚುನಾವಣೆ ಅಂತ ಬಂದಾಗ ಅದರಲ್ಲಿ ನಿಮಗೆ ಅದು ಗೆಲುವು ತಂದು ಕೊಟ್ಟಿರಬಹುದು. ಅದರಲ್ಲಿ ದೊಡ್ಡ ಪಾಲು ಗ್ಯಾರಂಟಿ ಯೋಜನೆಗಳದ್ದಿರಬಹುದು, ನಾವು ಅದನ್ನು ಅಲಗಳಿತಾ ಇಲ್ಲ. ಸೊ ಇದೇ ಕಾರಣಕ್ಕೆ BJP ಅವ್ರು ಕೇಳಿದ್ರೆ ಅವ್ರು ಯಾವಾಗಲೂ ಹೇಳಿದ್ದೇನು ಅಂದರೆ, ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೋ ಅವ್ರಿಗೆ ಬೈ ಎಲೆಕ್ಷನ್ಗಳಲ್ಲಿ ಜನ ಓಟ್ ಹಾಕ್ಬಿಡ್ತಾರೆ. ಸರ್ಕಾರ ಅವ್ರದ್ದು ಇದೆಯಪ್ಪ, ಅವ್ರಿಗೆ ಓಟ್ ಹಾಕಿದ್ರೆ ಸ್ವಲ್ಪ ನಮ್ಮ ಶಾಸಕನ ಬಳಿಯಲ್ಲಿ ಏನಾದರೂ ಅನುದಾನ ತಗೊಳ್ಳೋಣ ಅಂತ ಆಸೆ ಇರುತ್ತೆ ಅಂತ ಹೇಳಿ. ಬಟ್ ಗ್ಯಾರಂಟಿ ಯೋಜನೆಯಲ್ಲೇ ನೀವು ಮೈ ಮರೆಯುವಂಗೆ ಕಾಣಿಸ್ತಾ ಇದೆಯಲ್ಲ ಅಂತ. ಗ್ಯಾರಂಟಿ ಯೋಜನೆ ಇಟ್ಕೊಳ್ಳೋದೇ ಸಾಕು, ಅದೇ ಸಾಕು, ಇನ್ಯಾವುದು ಆದರೂ ಆಗಲಿ, ಆಗದೇ ಇದ್ರೆ ಇರಲಿ, ಈ ಧಾಟಿಲಿ ನಿಮ್ಮ ಗೌರ್ಮೆಂಟ್ ಹೋಗ್ತಿದ್ಯಾ? ಇಲ್ಲ ನೋಡಿ, 3 ಉಪಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ನಮ್ಮ ಸಂಘಟನೆ, ಈಗ ಚನ್ನಪಟ್ಟಣ 25,000 ಮತಗಳು ಲೀಡ್ ಬರ್ತದೆ ಅಂದರೆ ಸುಲಭ ಅಲ್ಲ. ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ ತಮ್ಮ ಸುಪುತ್ರನ 3ನೇ ಬಾರಿಗೆ ನಿಲ್ಲಿಸ್ತಾ ಇರ್ತಕ್ಕಂಥದ್ದು ಅದೇನು ಚಿಕ್ಕ ಜಾಗ ಆಗಿರಲಿಲ್ಲ. ಜನಗಳು ಗ್ಯಾರಂಟಿ ಯೋಜನೆಗಳು ಕೊಟ್ಟರು, ನಮ್ಮ ಸಂಘಟನೆಗೂ ಸೇರಿಸ್ಕೊಟ್ರು. ನಾವು ಗ್ಯಾರಂಟಿ ಯೋಜನೆಗಳಿಗೇನು 4,09,000 ಕೋಟಿ ರೂಪಾಯಿ ಬಜೆಟಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಮಿಕ್ಕಿದ್ದ ಬಜೆಟಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇಟ್ಟಿರ್ತಕ್ಕಂಥದ್ದು. ನೋಡಿ, 224 ಕ್ಷೇತ್ರಗಳಲ್ಲಿ ಯಾವುದೇ ಇಲಾಖೆನಲ್ಲಿ ಎಲ್ಲ ಯೋಜನೆಗಳು ನಡೀತಾ ಇದ್ದಾವೆ. ಅದು PWD ಆಗಬಹುದು, ಸೋಷಿಯಲ್ ವೆಲ್ಫೇರ್ ಆಗಬಹುದು, ಪಂಚಾಯತ್ ರಾಜ್ ಆಗಬಹುದು, ಎಲ್ಲ ಇಲಾಖೆಯಿಂದಲೂ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತವೆ. 176 ತಾಲೂಕುಗಳಲ್ಲಿ ಏಕಕಾಲದಲ್ಲಿ ನಾವು ಆರೋಗ್ಯ ಇಲಾಖೆನಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಿದ್ವಿ. ಈಗ ಕೀಮೋಥೆರಪಿ, ಉಚಿತವಾದ ಕೀಮೋಥೆರಪಿ ಸೆಂಟರ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಇದು ಅಭಿವೃದ್ಧಿ ಅಂತಾರೆ, ನಿರಂತರ ಅಭಿವೃದ್ಧಿ. ನಾವು 4,000 ಬಸ್ಗಳನ್ನ ಕೊಂಡ್ಕೊಂಡ್ವಿ ಸರ್ಕಾರ ಬಂದ ಮೇಲೆ. ಏನು ಬಸ್ಗಳು ಇರಲಿಲ್ಲ, ಯಾಕಂದ್ರೆ ಶಕ್ತಿ ಯೋಜನೆ ಜಾಸ್ತಿ ಫಲಪ್ರದ ಆದಮೇಲೆ ಬಸ್ಗಳು ಕೊರತೆ ಆಯಿತು. 4,000 ಬಸ್ಗಳು ಕೊಂಡ್ಕೊಂಡ್ವಿ, 15,000 ಟೀಚರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ವಿ.
ಈ ರೀತಿಯಾದಂಥ ಅಭಿವೃದ್ಧಿಗಳು ನಿರಂತರ ಮತ್ತೆ ಜನ ಕಾಣದು ಹೇಳ್ಬೋದು, ಬಿಜೆಪಿ ಹೇಳ್ಬೋದು. ನೋಡ್ರಿ, ನಾವು ಇಲ್ಲಿಂದ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ನಮ್ಗೆ ವಾಪಸ್ ಕೊಡೋದು 50,000 60,000 ಕೋಟಿ ರೂಪಾಯಿ ಮಾತ್ರ. 1 ರೂಪಾಯಿ ಕೊಟ್ಟರೆ 14 ಪೈಸೆ 15 ಪೈಸೆ ಮಾತ್ರ ವಾಪಸ್ ಬರ್ತದೆ. ಸೊ ಬೆಂಗಳೂರಿಗೆ ಬಿಜೆಪಿಯ ಕೊಡುಗೆ ಏನು, ಕೇಂದ್ರ ಸರ್ಕಾರದ ಕೊಡುಗೆ ಏನು, ವಿಶೇಷ ಯೋಜನೆಗಳೇನು? ನೀವು 2014ಕ್ಕೆ ಮುಂಚೆ ಇಡೀ ಬೆಂಗಳೂರಿನಲ್ಲಿ ಜಯನ್ ಧರ್ಮ ಬಸ್ಗಳು ಆಡ್ತಾ ಇದ್ದೋ, ಜಯನ್ ಧರ್ಮ ಎಲ್ಲ ಬಸ್ ಸ್ಟ್ಯಾಂಡ್ಗಳು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ರು ಜಯನ್ ಧರ್ಮ ಹೆಸರಲ್ಲಿ. ಅದಾದ ನಂತರ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಶೂನ್ಯ, ಯೋಜನೆಗಳೆಲ್ಲ ಶೂನ್ಯ. ನಮಗೆ ವಿಶೇಷ ಯೋಜನೆಗಳು ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಬರ್ತಕ್ಕಂತಹ ತೆರಿಗೆನಲ್ಲೇ ಇದೇ ಸರ್ಕಾರ ನಾವು ನಂಬರ್ 2 ಇದೀವಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ, ಮತ್ತು ದೇಶಕ್ಕೆ ಕೊಡುಗೆ ಕೊಡ್ತಾ ಇರೋಳಗೆ. ಆದರೆ ನಾವು ಕಷ್ಟಪಟ್ಟಾದರೂ ನಾವು ಅಭಿವೃದ್ಧಿ ಮಾಡಬೇಕು, ನಿರಂತರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆರ್ಥಿಕ ಒಂದು ಶಿಸ್ತನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲೂ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಫೈನ್. ಲೋಹಿತ್, ಈ ಗ್ಯಾರಂಟಿ ಅಶ್ವಮೇಧ ಕುದುರೆ ಮೇಲೆ ಕಾಂಗ್ರೆಸ್ ಪಕ್ಷ ಸವಾರಿ ಮಾಡ್ತಿರೋ ದೊಡ್ಡ ಗುಟ್ಟಾಗೇನು ಉಳಿದಿಲ್ಲ ರಾಜಕೀಯ ವಲಯದಲ್ಲಿ. ಗ್ಯಾರಂಟಿ ಅಶ್ವಮೇಧ ಕುದುರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವರು. ರಥದ ಮೇಲೆ ಏನು ನಾಗಾಲೋಟದಲ್ಲಿ ಸಾಕ್ತಾ ಇದ್ದಾರೆ ಅವರು. ಇದನ್ನು ಕಟ್ಟಿ ಹಾಕುವಂತಹ ಲವಾಕುಶರು ನಿಮ್ಮ ಪಾರ್ಟಿಲಿ ಅಶೋಕು ಮತ್ತು ವಿಜಯೇಂದ್ರನ ಕಟ್ಟಿ ಹಾಕುವಂಥ ಸೂಚನೆ ಆದರೂ ಕಾಣಿಸ್ತಾ ಇದೆಯಾ? ಉಪಚುನಾವಣೆಗಳಲ್ಲಿ ಲಿಟ್ಮಸ್ ಟೆಸ್ಟ್ ಅಂತ ಆದಾಗಾದರೂ ನೀವು ಎಚ್ಚೆತ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಒಂದು ಪ್ರಯತ್ನ ನಡೀತಾ ಇದೆಯಾ? ಆಯ್ತಪ್ಪ, ನಮ್ಮ ಕಡೆ ನಾವು ಅಧಿಕಾರಕ್ಕೆ ಬಂದರೆ ನೆಕ್ಸ್ಟು ಇದಕ್ಕೊಂದು ಕೌಂಟರ್ ಆಗಿಯೋ ಇನ್ನೊಂದಾಗಿಯೋ ನೋಡಿ, ಇಂಥ ರಾಜ್ಯದಲ್ಲಿ ಹಿಂಗೆ ಮಾಡ್ತಾ ಇದ್ದೀವಿ. ಬಿ ಜೆ ಪಿ ಅಧಿಕಾರಕ್ಕೆ ಬಂದಂಥ ರಾಜ್ಯದಲ್ಲಿ ಯಾರೋ ಡೆಲ್ಲಿ CM ಮನೆ ನವೀಕರಣ 60 ಲಕ್ಷ 64 ಲಕ್ಷ ಆ ವಿಚಾರಕ್ಕೆ ಸಂಬಂಧ ಮತ್ತೆ ಅದು ಆದೇಶ ಉಲ್ಟಾ ಆಗ್ತಿದೆ. ಒಂದೊಂದು ರಾಂಗ್ ಮೆಸೇಜ್ ಸೆಂಡ್ ಆಗಲ್ವಾ ಇಂಥ ಟೈಮಲ್ಲಿ ಅಂತ? ಸರ್, ಒಂದು ನಮ್ಮ ಬಿಜೆಪಿ ಕರ್ನಾಟಕ ಭಾರಿ ಪ್ರಬಲವಾಗಿ ಇದೆ. ಸಾಮೂಹಿಕ ನಾಯಕತ್ವದಲ್ಲಿ ಯಾರು ಜವಾಬ್ದಾರಿ ಸಿಗುತ್ತೆ ಒಂದು ಕೌಂಟರ್ ಹೇಳಿ. ಗ್ಯಾರಂಟಿ ಅಶ್ವಮೇಧ ಕುದುರೆಗೆ ಒಂದೇ ಒಂದು ಕೌಂಟರ್. ಎಲ್ಲರೂ ಸಾಕಷ್ಟು ಜನ ಇದ್ದಾರೆ, ಅಧಿಕೃತವಾಗಿ ಘೋಷಣೆ ಆಗಲಿ. ಎಲ್ಲರೂ ನಾನು ಆಗಲೇ ಹೇಳಿದ್ರೆ ಸಮರ್ಥರಿದ್ದಾರೆ. ಯಾರು ಅಷ್ಟು ಸುಲಭವಾಗಿ ಏನಿಲ್ಲ, ಎಲ್ಲ ಅನುಭವಸ್ಥರಿದ್ದಾರೆ. ಪಾರ್ಟಿ ನಡೆಸೋಷ್ಟು ಎಲ್ಲರಿಗೂ ತಾಕತ್ತಿದೆ. ವಿಶೇಷವಾಗಿ ಕಾಂಗ್ರೆಸ್ ಎದುರಿಸೋಷ್ಟು ಎಲ್ಲರಿಗೂ ದಮ್ಮು ತಾಕತ್ತು ಇದ್ದೇ ಇದೆ. ಒಂದು ಏನು ಹೇಳ್ತಾ ಇದ್ರೆ ಗ್ಯಾರಂಟಿ ಯೋಜನೆಗಳಿದೆ, ಆ ಗ್ಯಾರಂಟಿ ಯೋಜನೆ ಅದನ್ನೇ ಟ್ರಂಪ್ ಕಾರ್ಡ್ ರೀ ಅವರು. ಅವ್ರು ಹೂ ಅಂದ್ರು ಅದೇ, ಹೂ ಅಂದ್ರು ಅದೇನೆ ಅವರು. ಅಲ್ಲ, ಅವ್ರು ಇಟ್ಕೊಂಡು ಸಹ ಎಷ್ಟು ಸೋತಿದ್ದಾರೆ ಅಂತ ಹೇಳಿ ಅವ್ರ ಸ್ವಪಕ್ಷದವರೇ ಇತ್ತೀಚಿನ ದಿನಗಳಲ್ಲಿ ಎಷ್ಟೆಷ್ಟು ಆರೋಪ ಮಾಡ್ತಾರೆ ಅಂತ ತಾವೇ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಇತ್ತೀಚೆಗೆ BR ಪಾಟೀಲ್ ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ರಾಜು ಕಾಗೆ ಅವರಾಗಿರ್ಬೋದು, ಇನ್ನೂ ಹಲವಾರು ಹೆಸರುಗಳು ನಾನು ಹೇಳಬಲ್ಲೆ. ಅದಕ್ಕೆ ಏಕಾಏಕಿ ಅಲ್ಲಿ ಡೆಲ್ಲಿಯಿಂದ ಬಂದು ಇಲ್ಲಿ ಸುರ್ಜಿವಾಲಾ ಅವರು ಇಲ್ಲಿ ಏನು 1-to-1 ಮೀಟಿಂಗ್ ಮಾಡಿ ಅದನ್ನ ಒಂದು ಏನು ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಿದ ಸಂದರ್ಭದಲ್ಲಿ, ಆರೋಪ ಮಾಡಿದ ಸಂದರ್ಭದಲ್ಲಿ ಇವ್ರೇನು ಕುತ್ಕೊಂಡು ಏನು ಸಂಬಂಧ ಮಾಡ್ತಾ ಇದಾರೆ ಅಲ್ಲಿ ಕುತ್ಕೊಂಡು ಒಂದು ಕೋಣೆಯಲ್ಲಿ? ಅದನ್ನ ಇವ್ರದ್ದು ಅತ್ಯಂತ ಅಸಮರ್ಪಕ ಸರ್ಕಾರ ಇದು. ಸಿದ್ದರಾಮಯ್ಯ ಅವರು ವೀಕೆಸ್ಟ್ CM ಅಂತ ಹೇಳ್ತೀನಿ. ಈ CM ನ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ನಮ್ಮ KN ರಾಜಣ್ಣ ಅವರು ಹೇಳಿದ್ದಾರೆ ಸಚಿವರು, ಇದು ಡೆಫಿನೆಟ್ಲಿ ಆಗೋ ಎಲ್ಲಾ ಸೂಚನೆಗಳಿದೆ. ಇದನ್ನ ಒಂದು ಸಿಂಪಲ್ ಫೇವರ್ ಆಫ್ ಸಿದ್ದರಾಮಯ್ಯನ ಸೆಪ್ಟೆಂಬರ್ ಕ್ರಾಂತಿ ಇನ್ ಫೇವರ್ ಆಫ್ DK ಶಿವಕುಮಾರ್ ಅಂತ ಒಂದು ನಾನು ಹೇಳ್ತಾ ಇದ್ದೀನಿ. ಈ ಸರ್ಕಾರ ಇವರು 2028 32 ಎಲ್ಲ ನಾವೇ ಅಂತ ಹೇಳ್ತಿರಲ್ಲ, ಅವ್ರಿಗೆ ಏನು ಜನಾದೇಶ ಇದ್ರೆ ಜನಾದೇಶ ಒಪ್ಕೊಳ್ತೀವಿ ನಾವು ಸಹ. ಆದ್ರೆ ಅದನ್ನ ಉಳಿಸ್ಕೊಳಕ್ಕೆ ಇವ್ರಿಗೆ ತಾಕತ್ತಿದ್ಯಾ? 2000 ಈಗ ಏನ್ ಕೊಟ್ಟಿದ್ದೀರಲ್ಲ ಜನಾದೇಶ, ಅದನ್ನ ಫಸ್ಟ್ ಉಳಿಸ್ಕೊಳ್ಳಿ ಅವರು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಸ್ಯಾಂಪಲ್ ಡೋಸು AICC ಅವರು ಸಿದ್ದರಾಮಯ್ಯ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ಜಾತಿ ಸಮೀಕ್ಷೆ ಒಂದು ಸ್ಯಾಂಪಲ್ ಡೋಸ್ ಡೆಲ್ಲಿ ಕರೆದು ಕೊಟ್ಟರು. ಅವರು ಅತ್ಯಂತ ಪ್ರಿಯವಾದಂತ ವಿಚಾರ ಏನ್ ಕಾಂತರಾಜ್ ಆಯೋಗದ ಒಂದು ಜಯಪ್ರಕಾಶ್ ಆಯೋಗದ ವರದಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಇಲ್ಲಿ ಹಲವಾರು ಇಲ್ಲಿ ಮೀಟಿಂಗ್ ಇದ್ ಮಾಡಿದ್ರು, ಇಲ್ಲಿ ಸಚಿವ ಸಂಪುಟದಲ್ಲಿ ಹೇಳಿದ್ರು ವ್ಯಾಪ್ತಿಗೆ ಬರಲ್ಲ ಅಂತ ಆಗೋಯ್ತಲ್ಲ. ಮೋದಿ ಅವರು ಹೈಜಾಕ್ ಮಾಡಿದ್ರಲ್ಲ ಅದನ್ನ. ಮೋದಿ ಅವರು ಹೈಜಾಕ್ ಅಲ್ಲ ಸರ್. 1931 ಆದದ್ದು. ಯಾವತ್ತೂ ಇವರಿಗೆ 60-70 ವರ್ಷ ಆಳಿದ್ರು ಸಹ ಇವರು ಜಾತಿ ಸಮೀಕ್ಷೆ ಮಾಡೋದಕ್ಕೆ ಇವ್ರಿಗೆ ತಾಕತ್ತಿರಲಿಲ್ಲ. ಕಾಂಗ್ರೆಸ್ಗೆ ನಾವು ಮಾಡಿದೀವಿ, ಮೋದಿ ಅವರು. ಇನ್ನೊಂದು ಜಾತಿ ಸಮೀಕ್ಷೆ ಅಲ್ಲೋಗ್ಬಿಟ್ಟು KC ವೇಣುಗೋಪಾಲ್ ಹೇಳ್ತಾರೆ ಇದನ್ನ ಕ್ಯಾನ್ಸಲ್ ಅಂತ ಹೇಳಿ. ಅಂದ್ರೆ ಅದನ್ನ ವರದಿನ ನಾವು ತಿರಸ್ಕಾರ ಮಾಡ್ತೀವಿ, ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಅದನ್ನ ಇಲ್ಲಿ ಒಂದು ಅವ್ರಿಗೆ ಗೌರವ ಇದ್ದಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪ್ರತಿಕ್ರಿಯೆ ಕೊಡಬಹುದು. ಇಲ್ಲ, ನಾನು ಅಲ್ಲೋಗಿ ಹೇಳ್ತೀನಿ, ನಾನೇ ಹೇಳ್ತೀನಿ ಅಂತ ಹೇಳಿ. ಇವ್ರಿಗೆ ಯಾವ್ದು ಲೆಕ್ಕಕ್ಕೆ ಇಲ್ಲ. AICC ನಲ್ಲಿ ಈಗಲೂ ರಾಹುಲ್ ಗಾಂಧಿ ಮೀಟಿಂಗ್ ಒದ್ದಾಡ್ತಾ ಇದಾರೆ ಅವ್ರಿಗೆ ಮುಂದುವರ್ಸೋದಕ್ಕೆ. ಆಮೇಲೆ ಇವ್ರು ಹೇಳ್ತಿದ್ದಾರೆ, ಯಾರು ಅಲ್ಲೋಗಿ ನಾಳೆ ರಾಹುಲ್ ಗಾಂಧಿ ಭೇಟಿ ಮಾಡ್ಬೇಕು, ಇಲ್ಲ ದಿನ ಇವ್ರು ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಡೆಲ್ಲಿಲಿ, ನಾನೇ 2028 ತನಕ ಅಂತ ಹೇಳಿ. ಇವ್ರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರು ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಅವರ ಸುಪ್ರೀಂ ಜಡ್ಜ್ಮೆಂಟ್ ಅಂತ ಹೇಳಿ. ಹಂಗಾರೆ ಅವ್ರ AICC ಹೈಕಮಾಂಡ್ ಏನು ಕನಿಷ್ಠ ಇದೂ ಇಲ್ಲ, ಅವ್ರಿಗೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಹಗ್ಗ ಜಗ್ಗಾಟ ಬರೀ DK ಶಿವಕುಮಾರ್ ಜೊತೆ ಅಲ್ಲ, AICC ವರ್ಸಸ್ ಸಿದ್ದರಾಮಯ್ಯ ಆಗಿದೆ. ಡೆಫಿನೆಟ್ಲಿ ಇವರಿಗೆ ಈ ಸರ್ಕಾರ ಡೆಫಿನೆಟ್ಲಿ ಉಳ್ಕೊಳ್ಳಲ್ಲ, ಭಾರಿ ಕಷ್ಟ ಇದೆ. ಈಗ ಈ ಗ್ಯಾರಂಟಿ ಯೋಜನೆ ಅಸಮಾಧಾನಗಳು, ಅನುದಾನ ಗ್ಯಾರಂಟಿ ಬೇಡ ಅಂತ ಹೇಳ್ರಿ, ರೋಡ್ ಹಾಕ್ಸ್ಬಿಡ್ತೀನಿ ನಾನು, ಅಭಿವೃದ್ಧಿ ಕೆಲಸ ಮಾಡ್ತೀವಿ, ಒಬ್ಬರು ಮಾತಾಡೋದು ಇನ್ನೊಂದು ಮಾತಾಡೋದು. ಕೆಲವು ಶಾಸಕರ ಅನುದಾನದ ಸಮಸ್ಯೆಯ ಅಸಮಾಧಾನವನ್ನು ಥ್ರೂ ಗ್ಯಾರಂಟಿ ಮೇಲೆ ಹಾಕ್ತಾ ಇದ್ದಾರಾ? ನನಗೆ ಅನುದಾನ ಬಂದಿಲ್ಲ, ನಾನು ಕಿರಿಕಿರಿ ಮಾಡ್ತೀನಿ, ಆ ಲೆವೆಲಲ್ಲಿ ಹೋಗ್ತಿದ್ಯಾ ಇದು? ಮತ್ತು ಈ ಗ್ಯಾರಂಟಿ ಅಶ್ವಮೇಧ ಕುದುರೆ ಇದೆಯಲ್ಲ,
ನಾಗಾಲೋಟದ ಒಂದು ಕುದುರೆ ಓಡ್ತಾ ಇದೆಯಲ್ಲ, ಈ ಕುದುರೆ ತುಂಬ ಚೆನ್ನಾಗಿ ಓಡ್ತಿರಬಹುದು. ಅಕಸ್ಮಾತ್ ಇದೇ ಕುದುರೆ ಮುಗ್ಗರಿಸಿದ್ರೆ ಅಪಾಯ ಇಲ್ವಾ ಈ ಗೌರ್ಮೆಂಟ್ಗೆ? ಅದೊಂದನ್ನೇ ನಂಬ್ಕೊಂಡು ಹೋಗ್ತಿದ್ದಾರೆ ನಾವು. ನೋಡಿ, ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಅದ್ರ ಹಿಂದೆನೇ ಬಂತು ಪಾರ್ಲಿಮೆಂಟ್ ಚುನಾವಣೆ. 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರು. ಆದರೂ ಸಹ ಅದು ಕಾಂಗ್ರೆಸ್ ಪರವಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ. ಓಕೆ, ಒಂದು ನನಗೆ BJP ಸ್ನೇಹಿತರು ಮಾತಾಡುವಾಗ ಆಶ್ಚರ್ಯ ಆಗಿದ್ದು, ನನಗೆ ಗ್ಯಾರಂಟಿಯ ವಿರುದ್ಧ ಅನ್ನೋ ಟೋನಲ್ಲಿ ಮಾತಾಡ್ತಿದ್ದಾರೆ. ನಿಮಗೆ ನಿಮ್ಮ ಪಕ್ಷದ ನೀವು ಹೇಳ್ಬಿಡಿ, ಪ್ರಸ್ತಾಪನೆ ಮಾಡಲಿಲ್ಲ. ಗ್ಯಾರಂಟಿ ವಿರುದ್ಧ ನಮ್ಮ ಪಕ್ಷ ಯಾವತ್ತೂ ಗಟ್ಟಿಯಾಗಿ ಇವನ್ ನಟರಾಜೇಗೌಡರಿಗೂ ನನ್ನ ಒಂದು ಸಲಹೆ ರಿಕ್ವೆಸ್ಟ್ ಏನಂದರೆ, ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳನ್ನು ನಾವೊಂದು ಸೋಷಿಯೋ ಎಕನಾಮಿಕ್ ಅನಾಲಿಸಿಸ್ ಮಾಡಬೇಕು. ಭಾಳ ದೊಡ್ಡ ಡಾಟಾ ಕಲೆಕ್ಟ್ ಮಾಡಬೇಕು. ಮಹಿಳೆಯರನ್ನ ಎಷ್ಟರ ಮಟ್ಟಿಗೆ ಎಂಪವರ್ ಮಾಡಿದೆ ಅದು, ಗ್ರಾಮೀಣ ಆರ್ಥಿಕತೆಗೆ ಎಷ್ಟು ಬಲ ತುಂಬಿದೆ ಅದು, ಸರ್ಕಾರಕ್ಕೆ ಹೊರೆ ಆಗಿರ್ಬೋದು, ಹಣ ಖರ್ಚಾಗ್ತಾ ಇರ್ಬೋದು, ಅದು ಯಾವುದೂ ಸಹಿತ ನಾವು ವ್ಯರ್ಥ ಅಂತ ಅನ್ಕೋಬಾರ್ದು. ಅದು ಕಾಂಗ್ರೆಸ್ ಮಾಡಿರಲಿ, ಬೇರೆ ಯಾರಾದರೂ ಮಾಡಿರಲಿ. ನಮ್ಮ ಹತ್ರ ಕರ್ನಾಟಕದ ಒಟ್ಟಾರೆ ಅಭಿವೃದ್ಧಿ ಇದೆಯಲ್ಲ ಸರ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು, ಮಾನವ ಸಂಪನ್ಮೂಲ ಸೂಚ್ಯಂಕ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸಕಾರಾತ್ಮಕ ಪರಿಣಾಮ ಬೀರಿದೆ. ಸ್ಟೇಟ್ ಎಕ್ಸ್ಚೆಕರ್ ಹೊರೆ ಆಗಿರಬಹುದು. ನಾವು ಶಾಸಕರಿರ್ಬೋದು, BR ಪಾಟೀಲ್ ಇರ್ಬೋದು, ರಾಜು ಕಾಗೇರಿ ಇರ್ಬೋದು, ಕೇಳಬೇಕಾಗಿರೋದು ಕೇಂದ್ರ ಸರ್ಕಾರವನ್ನು, ನಮ್ಮ ಪಾಲಿಗೆ ಬರಬೇಕಾಗಿರುವಂಥ ಸಂಪನ್ಮೂಲ ಅನುದಾನವನ್ನು ನ್ಯಾಯಬದ್ಧ ಪಾಲನ್ನು ಕೊಡಿ ಅಂತ ಕೇಳಬೇಕೇ ವಿನಃ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ಅನುದಾನ ಕೊರತೆ ಆಯಿತು ಅಂತ ಅಲ್ಲ. ನಮಗೆ ಕೊರತೆ ಆಗ್ತಾ ಇರೋದು ಅಲ್ಲಿಂದ. ನಟರಾಜೇಗೌಡರು ಹೇಳಿದ್ರು 4 ಲಕ್ಷ ಕೋಟಿ ನಾವು ತೆರಿಗೆ ಕಟ್ತೀವಿ, 50,000 ಬರ್ತಾ ಇದೆ ನಮಗೆ ಅಂತಂದರೆ, ಬ್ರಿಟಿಷ್ ವಸಾಹತುಗಳ ಕಾಲದ ಆಡಳಿತ ಆಗೋಯ್ತು ಸರ್ ಇದು. ಕರ್ನಾಟಕ ಆಂತರಿಕ ವಸಾಹತು ಆಗ್ಬಿಟ್ಟಿದೆ ಈಗ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರೀಕರಣ ಹೆಚ್ಚಾಗ್ತಾ ಇದೆ, ಎಲ್ಲವನ್ನೂ ಅವರೇ ಕೇಂದ್ರೀಕರಿಸ್ಕೊತಾ ಇದ್ದಾರೆ. BJP ಗೆದ್ದ ಮೇಲೆ, NDA ಬಂದ ಮೇಲೆ ರಾಜ್ಯಗಳನ್ನು ಮುನ್ಸಿಪಾಲ್ಟಿಗಿಂತ ಲೋ ಲೆವೆಲ್ ಇಳಿಸ್ತಾ ಇದ್ದಾರೆ. ಫೆಡರಲಿಸಮ್ಮು ಅದು ಕ್ಷೀಣ ಆಗೋಗ್ತಾ ಇದೆ ಆಶಯಗಳು. ಗ್ಯಾರಂಟಿ ಯೋಜನೆ ಇದೇನಂತಂದರೆ, ಖಂಡಿತವಾಗ್ಲೂ ನಮಗೆ ಸಮಾಜ ವಿಜ್ಞಾನಿಗಳು, ಆರ್ಥಿಕ ತಜ್ಞರು ವಿಷಯದ ಆಳಕ್ಕಿಳಿದು ಡಾಟಾ ಸಂಗ್ರಹಿಸಬೇಕು. ನಮ್ಮ ಆರ್ಥಿಕತೆಗೆ ಯಾವ ಮಟ್ಟದ ಚೈತನ್ಯ ತಂದುಕೊಟ್ಟಿದೆ, ಜನತೆಗೆ ಎಷ್ಟು ಬಲ ತಂದುಕೊಟ್ಟಿದೆ, ಹೆಣ್ಮಕ್ಳು ದುಡಿಯೋ ಒಂದು ಏನು. ಆರಂಭದಲ್ಲಿ ಇದಕ್ಕೆ ವಿರೋಧ ಇದ್ರು, ಈಗ ಪ್ರತಿಪಕ್ಷಗಳಿಂದ ವಿರೋಧ ಬರ್ತಾ ಇಲ್ಲ ವಿಚಾರಕ್ಕೆ. ಅಲ್ಲ, ಏನಂತ ವಿರೋಧ ಮಾಡ್ತಾರೆ ಅವರು? ಲೇವಡಿ ಇತ್ತು, ಸ್ವಪಕ್ಷದವರೇ ಅದನ್ನ ವಿರೋಧ ಪಡ್ತಾರೆ. ಹೊಸಪೇಟೆ ಶಾಸಕರು ಗವಿಯಪ್ಪ ಹೇಳ್ತಾರೆ, ಒಂದು ನಿಮಿಷ ಇರಿ ಸರ್. ಆಮೇಲೆ ಗ್ಯಾರಂಟಿಯಿಂದ ನಮ್ಮ ಆಡಳಿತ ಹಿನ್ನಡೆ ಆಗಿದೆ ಅಂತ ಹೇಳ್ತಾರೆ. ಇರಬಹುದು, ಯಾರೋ ಅದನ್ನ ಹೇಳಿರ್ಬೋದು. ನಾನು ಹೇಳೋದು, ಒಂದು ಶಾಸಕರ ಅಭಿಪ್ರಾಯದ ಮೇಲೆ ನಾವು ನಿರ್ಣಯಕ್ಕೆ ತಲುಪೋದು ಬೇಡ. ಇದು ಅಭೂತಪೂರ್ವವಾದ ಪ್ರಯೋಗ ಅಂತೇಳಿ ಬೇರೆ ರಾಜ್ಯಗಳಲ್ಲೂ ಬಂದಿದೆ. ಅದು BJP ರಾಜ್ಯಗಳಲ್ಲೂ ಬಂದಿದೆ. ಇದು ಗ್ಯಾರಂಟಿ ಬೇರೆ ಬೇರೆ ರೂಪದಲ್ಲಿ ಮಾಡಿದ್ದೀರಿ ನೀವು. ಹಂಗಿರುವಾಗ ಇದನ್ನ ನಾವು ರಾಜಕೀಯವನ್ನು ಹೊರಗಿಟ್ಟು ನಿಜವಾದ ಏನು ಸಮಾಜದ ದೃಷ್ಟಿಯಲ್ಲಿ, ಆರ್ಥಿಕತೆಯ ದೃಷ್ಟಿಯಿಂದ ಸರ್ ಭಾಳ ಅಧ್ಯಯನಗಳು ನಡೀತಾ ಇದೆ ಇದ್ರ ಬಗ್ಗೆ. ನಮ್ಗಿನ್ನೂ ಅದ್ರದ್ದು ಟೇಬಲಿಗೆ ಬಂದಿಲ್ಲ. ಅವೆಲ್ಲ ನಾನು ಭಾಳ ಜನ ಆಸಕ್ತಿಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ. ರಾಜಕೀಯ ಬಿಟ್ಟು ಯೋಚನೆ ಮಾಡೋಣ. ಥ್ಯಾಂಕ್ ಯು ಪಾರ್ವತೀಶ್ ಸರ್, ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಲೋಹಿತ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಇದರೊಂದಿಗೆ ಈ ಡಿಬೇಟ್ ನಾನು ಮುಗಿಸ್ತಾ ಇದ್ದೀನಿ. ಅಂದರೆ ಈಗ ಮುಖ್ಯಮಂತ್ರಿ ನಾನೇ ಅನ್ನೋ ಒಂದು ಕಂಟಿನ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಒಂದು ಕಡೆ ಕೊಟ್ಟಿದ್ದಾರೆ, ಮುಂದಿನ ಸಾರಥಿಯು ನಾನೇ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೋಫಾರ್ ನಮಗೆ BJPಯಿಂದ BY ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವಾಗುತ್ತಾ, ಅಶೋಕ್ ಅವರ ಅಥವಾ ಸುನಿಲ್ ಅವರ ಇಲ್ಲ ಅಶ್ವಥ್ ನಾರಾಯಣ್ ಅವರ, ಈ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ ಅಂತ ಹೇಳ್ತಾ ಡಿಬೇಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.